ನನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದು ಮನಸ್ಸು ಮಾಡಿದ ನನ್ನ ಮನದಲ್ಲೇ ಈ ಉದ್ಯಾನವನದಲ್ಲಿ ಒಬ್ಬಳೆ ನಿಂತಿಗಳು. ಇವಳಿಗೆ ಪ್ರಪೋಸ್ ಮಾಡಲು ಇದು ಸುಸಮಯ. ಹಾಯ್ ಗಂಗಾ. ದರ್ಶನ ಆಯ್ತಲ್ಲ, ಮಗಳು ಇಲ್ಲೇನು ಜಾಗ ಖಾಲಿ ಮಾಡಿ ನಿನ್ನ ಮನೆಯಲ್ಲಿ ಪ್ರವೇಶ ಮಾಡಿ ತಂದಿನಿಂದಲೂ ನಿನ್ನ ರೂಪಕ್ಕೆ ನಾನು ಮನಸ್ಸೋತಿರುವೆ. ನಿನಗೀಗ ನಾನು ಪ್ರಪೋಸ್ ಮಾಡುತ್ತಿದ್ದೇನೆ, ನೀನು ನನ್ನ ಬಾಳ ಸಂಗಾತಿಯಾಗಬೇಕೆ? ಸ್ವಲ್ಪ ಕಡಿಮೆ ನಿನಗೆ ನೋಡು, ನೀ ನನಗೆ ಪ್ರಪೋಸ್ ಮಾಡಿದ್ರು ಕೂಡ ನಾನು ಅದನ್ನ ತಿರಸ್ಕಾರ ಮಾಡ್ತೀನಿ ಅಷ್ಟೇ. ನೋಡು, ನಾನು ಇವತ್ತು ಇಷ್ಟಪಡೋಲ್ಲ, ನಿನ್ನ ಮದುವೆ ಅವಳಿಗೆ ಸಾಧ್ಯನೇ ಇಲ್ಲ. ನೀನು ಕಣ್ಣ ಕನಸು ಯಾವುದೇ ಕಾರಣಕ್ಕೂ ನಾನು ಸಾಕೋದಿಲ್ಲ ಅಂತ. ಯಾಕೆ ಗಂಗಾ? ಯಾಕೆಂದ್ರೆ ನನ್ನ ಹೃದಯದಲ್ಲಿ ಒಬ್ಬ ಸದ್ಗುಣ ಯುವಕರನ್ನ ನಾನು ಪೂಜಿಸ್ತಾ ಇದ್ದೇನೆ. ಅವನಿಗೆ ಜೀವ ಮದುವೆ ಕಟ್ಟಿ ಆರಾಧಿಸ್ತಾ ಇದ್ದೀನಿ. ಅವನ ಕೈ ಬಿಟ್ಟು ಮದುವೆ ಆಗ್ಬೇಕಂತ ನಿರ್ಧಾರ ಕೂಡ ಮಾಡ್ತೀನಿ ನಾನು. ಗಂಗಾ, ಏನು ನುಡಿಯುತ್ತಿರುವೆ? ನಿನ್ನ ಹೃದಯದಲ್ಲೇ ಬೇರೊಬ್ಬರಿಗೆ ಸ್ಥಾನ ಕೊಟ್ಟಿರುವೆಯಾ? ಎಲ್ಲ ಗಂಗಾ, ಇಲ್ಲ. ನನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದ ನಿನಗೆ ಬೇರೆಯವರ ವಶವಾಗಲು ನಾನೆಂದಿಗೂ ಅವಕಾಶ ಕೊಡಲಾರೆ ಗಂಗಾ, ಕೊಡಲಾರೆ. ನಾನು ಪ್ರೀತಿ ಮಾಡೋ ವ್ಯಕ್ತಿಯೊಂದಿಗೆ ನನ್ನ ಮದುವೆ ಆಗಿ ಆಗ್ತೀನಿ, ಆದ್ರೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದು ಹೇಳಿಕೆ ನೀನು ಯಾರು? ನಾನು ಯಾರ ಪ್ರೀತಿಸ್ತಾ ಇದ್ದೀನೋ ಅವರನ್ನ ಮದುವೆ ಆಗ್ತೀನಿ, ಮದುವೆ ಆಗಿ ತೋರಿಸ್ತೀನಿ. ಅದು ಅಂದ್ರೆ ನೀನು ಎಂಥ ಕೆಟ್ಟ ಚೈನ ಮುಂದುವರ್ಸಿದ್ಯಾ ಆದ್ರೆ ನಮ್ಮ ತಾಯಿ ತಂದೆಗೆ ಹಾಗೂ ಅತ್ತಿಗೆ ಹೇಳಿ ತಕ್ಕ ಶಾಸ್ತಿ ಮಾಡಿಸ್ತೀನಿ. ಎಚ್ಚರ ಗಂಗಾ, ನಿನ್ನ ಮಾತು ಅತಿಯಾಯಿತು. ನಿನ್ನ ಮನೆಯವರಿಂದ ನನಗೆ ತಕ್ಕ ಶಾಸ್ತಿ ಮಾಡಿಸಿಕೊಳ್ಳಲು ನಾನೇನು ಹೇಳಿ ಅಲ್ಲ ಕಣೆ, ಹೇಳಿ ಅಲ್ಲ. ಸಿಗಲಾರದ ನೀನು ಆ ನಿನ್ನ ಪ್ರಿಯತಮನಿಗೂ ಸಿಗಬಾರದು. ಸಮಯ ಸಂದರ್ಭ ನೋಡಿ ನಿನ್ನ ಶೀಲವನ್ನು ಸೂರೆಗೈದು ನಿನ್ನನ್ನು ನಾಯಿ ಮುಟ್ಟಿದ ಗಡಿಗೆಯನ್ನಾಗಿ ಮಾಡದಿದ್ದರೆ ನಾನು ಕಾಮಪುರದ ಕಾಮರಾಜನ ಮಗ ತ್ಯಾಗರಾಜನೇ ಅಲ್ಲ. ಯಾಕೋ ನನ್ನ ಪ್ರೇಯಸಿಗೆ ತುಂಬಾ ಸಿಟ್ಟು ಬಂದಿರುವಾಗಿದೆ. ಯಾಕಂತ ಕೇಳಬಹುದಾ ನನ್ನ ಒಲವಿನ ಪ್ರೇಯಸಿ? ನನಗೆ ಸಿಟ್ಟು ಬಂದಿಲ್ಲ, ಬೇಜಾರು ಕೂಡ ಆಗಿಲ್ಲ. ಆದ್ರೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಮತ್ತೆ ಏನಾಯ್ತು? ನೋಡು, ನನ್ನ ಅತ್ತಿಗೆ ಸಂಬಂಧಿ ಆ ಕ್ಯಾರೇಜ್ ಇದ್ದಾನಲ್ಲ, ಅವ್ನಿಗೆ ಊರಿಗೆ ಮದುವೆ ಬಂದಿದ್ದಾನೆ. ನಂಗೆ ಮದ್ವೆ ಆಗು ಅಂತ ಸಿಕ್ಕಾಪಟ್ಟೆ ಪೀಡಿಸ್ತಾ ಇದ್ದಾರೆ. ಅವನು ಮತ್ತೆ ಏನ್ ತೊಂದರೆ ಕೊಡ್ತಾ ಅಂತ ನಂಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾ ಇದ್ದಕ್ಕೆ ನಾನು ಏನ್ ಮಾಡಲಿ? ಅದಕ್ಕೆ ಇಬ್ಬರು ಆದಷ್ಟು ಬೇಗ ಮದ್ವೆ ಆಗೋದು ಮಾಡಿದ್ದಾರೆ. ನೋಡು ಗಂಗಾ, ನನ್ನ ಕಂಪನಿಯವರು ನನಗೆ ನನ್ನ ಕಾರ್ಯವೈಖರಿ ನೋಡಿ ಪ್ರಮೋಷನ್ ನೀಡಿ ವಿದೇಶದಲ್ಲಿರುವ ಹೆಡ್ ಕಂಪನಿ ಕಳಿಸಿದ್ದಾರೆ ಕಣೆ. ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನೋಡಿ, ಬೇಸರ ಪಡ್ಕೋಬೇಡಿ. ಮದುವೆ ಬೇಕಿದ್ರೆ ನಾವು ನಿಧಾನವಾಗಿ ಆಮೇಲೆ ಆಯ್ತು. ಆದ್ರೆ ನಮ್ಮ ಹಿರಿಯ ಮೊದಲು ನಾವು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ. ಗಂಗಾ, ನೀನು ಹೇಳೋದು ಕರೆಕ್ಟ್ ಆಗಿದೆ, ಬಟ್ ನನಗೀಗ ವೇಳೆ ಇಲ್ಲ ಕಣೆ. ಯಾಕಂದ್ರೆ ನಾಳೆ ನಾನು ವಿದೇಶದಲ್ಲಿರುವ ಹೆಡ್ ಕಂಪನಿಗೆ ಹೋಗಿ ಜಾಯಿನ್ ಆಗಬೇಕು. ನೋಡಿ, ಬೇಕಿದ್ರೆ ಆಮೇಲೆ ಅದನ್ನ ನೋಡೋಣ. ಫಸ್ಟ್ ಹೇಗಾದ್ರೂ ಮಾಡಿ ವಿತ್ ಅರ್ಜೆಂಟ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಪ್ಲೀಸ್. ಇಲ್ಲ ಅಂದ್ರೆ ನನಗೋಸ್ಕರ ಪ್ಲೀಸ್.
ಒಂದಾದೆನು ಭಯವೇ ನಿನ್ನ ಹೆಸರಿಗೆ ಬರೆದೇ ನರುಳಿನ ಭಯವೇ ನಿನ್ನ ಹೆಸರಿಗೆ ಬರೆದೇ ನರುಳಿನ ಉದಯಗಳ ಊರೇ ನಾನಾಗಿ ಬೆಳಕಿಡುವೆ ನಿನಗಾಗಿ ಋತುವಿನ ಆಲಾಪನ ಉದಯವೇ ನಿನ್ನ ಹೆಸರಿಗೆ ಬರೆದೇ ನರುಳಿನ ಸಿಕ್ಕಾಪಟ್ಟೆ ಗುಡುಗು ಮುಚ್ಚಿ ಮಾಡುವ ಬಾಳು ಮನೆಯಲ್ಲಿ ಆಶ್ರಯ ಪಡುವ ಮಳೆ ಹೋಗುವುದಂತ ಏನಂತೀಯ? ಗಾಡಿ ತಪ್ಪೋಕೈತೆ ಏಪ್ಪ ಹೇಳ್ದ ಕೇಳ್ದ ನನ್ನ ಬ್ಯಾಗಲ್ಲಿ ಬಟ್ಟೆ ತುಂಬ ಎಲ್ಲಿ ಕರ್ಕೊಂಡೆ ಏ ಮಗನ ನಾನು ನಿಮ್ಗೆ ಎಷ್ಟು ಹೇಳಿದೆ ಆ ನನ್ನ ವೈರಿ ಮಗಳು ಕೂಡ ಸಲಿಗೆ ಮಾಡಬೇಡ ಅಂತ ಆದ್ರೆ ನೀ ಎಲ್ಲಿ ಕೇಳ್ತಿ ಅದಕ್ಕ ನಿನಗೆ ನನ್ನ ತಂಗಿ ಮಗಳಿಗೆ ಕಷ್ಟ ಇದ್ದೀನಿ ನನ್ನ ತಂಗಿ ಮಗಳು ನಿನಗೆ ನೋಡ್ಲಿ ನಿನಗೆ ಮೆಚ್ಚಲಿ ಅಂತ ಏ ಏ ಏ ಯಪ್ಪ ಹೇಳಿಕೆ ಎಲ್ಲಿ ಕಳ್ಸಾಕತ್ತೀವ ನನ್ನ ಅಲ್ಲ ಆ ನಿನ್ ತಂಗಿ ಮಗಳು ನೋಡ್ಕೊಳ ಗಾಳಿ ಮದ್ದು ಹಾಕಿಸ್ಕೊಳ್ಬೇಕು ಹೆಣ್ಣಾಕಿ ಮತ್ತೆ ಶೂರ್ ಬಲಕ್ಕೆ ಹಾಕಿ ಅಲ್ಲ ಆಕಿದು ಬರೀ ಆಕಿದು ಹುಡುಗಾಟ ಅವನವನ 3 ತಾಸು ಏ ಮಗನ ಎಲ್ಲಿಯಾದ ಹುಡ್ಕಕ್ 3 ತಾಸು ಬೇಕು ಯಪ್ಪ ರೂಪ ತಗೊಂಡು ಏನ್ ಮಾಡ್ತೀವಿ ಬಿಡ್ಲೆ ನನ್ನ ತಂಗಿ ಮಗಳಿಗೆ ಕೋಟಿ ಗಟ್ಲೆ ಆಸ್ತಿ ಐತಿ ಕಣ್ಣ ಮಗನ ಕೋಟಿ ಗಟ್ಲೆ ಆಸ್ತಿ ಐತಿ ಅದೆಲ್ಲ ನಿನಗೆ ಸಿಗ್ತೈತಿ ಕಣ್ಣ ಮಗನ ನಿನಗೆ ಸಿಗ್ತೈತಿ ಯಾರೋ ನಂಗೆ ಬೇರೆಯಾದ್ರೂ ಸೀತಾದುರ್ಗ ಬಸ್ ತಪ್ಪಾಗೈತಿ ಮಾನವ ದೊಡಗ ಅಪ್ಪ ಸೀತಾದುರ್ಗಕ್ಕೆ ಮಾವನ ಮನೆಗೆ ಹೋಗಿ ಮಾವನ್ ಲವ್ ಮಾಡಂತ ಹೇಳಕತ್ತಿಯಲ್ಲ ಅವನ್ ಬರೀ ಯಾವಾಗ ನೋಡಿದ್ರೆ ಇಳಿತಾನೆ ಇರ್ತೈತಿ ಏನವ ಮಗಳ ಇಳಿತಾನೆ ಇರ್ತೈತಿ ಸುಂಬಳ ಏನ್ ಮಾಡ್ತೀವ ಮಗಳ ನಾವು ನಾಲ್ಕು ಬರ್ಪೂರ ಐತೆ ಅದೆಲ್ಲ ಯಾರಿಗೆ ಎಲ್ಲ ನಿನ್ಗೆ ಕಡುವ ಮಗಳ ಏ ಮಗನ ಏ ಮಗನ ಇಲ್ಲ ನಿನ್ನ ರಾಮದುರ್ಗಕ್ಕೆ ಹೋದ್ಮ್ಯಾಗ ನಿನ್ನ ತಂಗಿ ಮಗಳನ್ನ ಹ್ಯಾಂಗ್ ಓಡಿಸ್ಕೊಳ್ಬೇಕು ಅಂತ ಅದನ್ನ ನಾನು ಹೇಳ್ಕೊಡ್ತೀನಿ ಕಣ್ಣ ಮಗನ ನಾನು ಹೇಳ್ಕೊಡ್ತೀನಿ ಹೋಗ್ ಕಣ್ಣ ಮಗನ ನೋಡು ಮಗ ನಿನ್ನ ತಂಗಿ ಮಗಳ ಭುಜದ ಮ್ಯಾಗ ಹೆಂಗ್ ಕೈ ಹಾಕಿ ಓ ನನ್ನ ಸುಂದರಾಂಗಿ ನನ್ನ ಕಮಲಾಂಗಿ ನನ್ನ ಕೋಮಲಾಂಗಿ ಏನಪ್ಪ ನಾಯಕ
ಗಟ್ಟಿಯಾಗಿ ತಕ್ಕೊಂಡ್ಬಿಡು ಮಗನ, ಗಟ್ಟಿಯಾಗಿ ತಕ್ಕೊಂಡ್ಬಿಡು. ಹಾ ಮಗಳ ರಾಧ, ಇಲ್ಲದಿಯಲ್ಲ ನೀನು ಅಷ್ಟ ಮಾವನಿಗೆ ಹೋದ್ಮೇಲ ಮಾವನದೆಲ್ಲ ಚೆನ್ನಾಗಿ ಹಿಡ್ದು ಹಿಂಗೆ ಹಿಡ್ದು, ಓ ನನ್ನ ಪ್ರಾಣಕಾಂತ ಶ್ರೀಕಾಂತ ಅಶೋಕ ಮನೋಹರ ಸುಂದರ ನಿನ್ನ ಮುಖ ಕತ್ತೆ ಮುಖ. ಮಗಳ ಹಿಂಗ್ ಹೇಳಿ ಮಾವನಗಳು ಚೆನ್ನಾಗಿ ಚೂಚಿದ್ರು ಮಗಳ, ಚೆನ್ನಾಗಿ ಚುಚ್ಚು ಮಗಳ. ಶಾಂಗಪ್ಪ, ಓ ನನ್ನ ಸುಂದರಂಗ, ಓ ನನ್ನ ನಲ್ಲ, ಓ ನನ್ನ ರನ್ನ, ಇದಾರಿದ್ದೇನಪ್ಪ ಒಳ್ಳೆ ಚೂಟದ. ಹಾ ಆಯ್ತಾ? ಮಗಳ ರಾಜ, ಏನಪ್ಪ? ನೀನು ಹಾ, ನೀನು ಹಾ. ಆದ್ಮೇಲೆ ಇಬ್ರು ಒಂದೇ ಸೀಟ್ನಾಗ ಕೂತ್ಕೊಳ್ಳೋಂಗಿಲ್ಲ. ಅವ ಏನಾರ ಮುಂದಿನ ಸೀಟ್ನಾಗ ಕುಂತ್ರೆ ನೀನ್ ಹೋಗಿ ಮುಂದಿನ ಸೀಟ್ನಾಗ ಕೂತ್ಕೊಳ್ಬೇಕು, ಗೊತ್ತಾಯ್ತಾ? ಏಯಪ್ಪ, ಆ ಹಿಂದಿನ ಸೀಟ್ನಾಗ ಕೂತ್ರೆ ನನಗೆ ವಾಂತಿ ಬರ್ತೈತಿ. ಮಗನ ಗೋಪಿ, ನನ್ನ ವೈರಿ ಮಗಳು ಬಸ್ನಾಗ ವಾಂತಿ ಮಾಡ್ಕೊಂಡ್ರ, ವಾಸಂತಿ ಮಗಳು ರಾಧ ವಸಂತ ಋತುವಿಗೆ ನಾವು ವಾಂತಿ ಮಾಡ್ಕೊಳ್ಳಾಕತ್ತಾಳ ಅಂತ ಹೇಳಿ ಬಸ್ನಾಗಿದ್ದು ಎಲ್ರು ಕೇಳುವಂಗ ಜೋರ್ಲೆ ಹೇಳ್ಬಿಡ್ತಾಯಿಲ್ಲ ಮಗನ, ಜೋರ್ಲೆ ಹೇಳ್ಬಿಡು. ಮಗಳ ರಾಜ, ನೀನು ಅಷ್ಟ, ನೀ ಹೆದರ್ಕೊಳ್ಬೇಡ. ನೀ ಹೆದರ್ಕೊಳ್ಬೇಡ. ನಾನು ವಾಂತಿ ಮಾಡ್ಕೊಳ್ಬೇಕಾದ್ರೆ ಈ ಭೀಮಪ್ಪ ನಾಯನ್ ಮಗ ಗೋಪಿನೇ ಕಾರಣ ಅಂತ ಬಸ್ನಾಗ ಕುಂತವ್ರು ಎಲ್ಲರೂ ಕೇಳೋ ಜೋರ್ನ ನೀನು ಬೈಕೊಂಡ್ಬಿಡು. ಏ ಮಗನ ಗೋಪಿ, ಏನೂ ಬಿಡ್ಬೇಡ. ಬಸ್ ರಾಮದುರ್ಗಕ್ಕೆ ಹೋಗೋ ತನಕ ಐ ನನ್ನ ವೈರಿ ಮಗಳಿಗೆ ವಾಂತಿ ಮಾಡ್ತಾನೆ, ವಾಂತಿ ಮಾಡ್ತಾನೆ, ವಾಂತಿ ಮಾಡ್ತಾನೆ ಹೋಗ್ಬೇಕು. ನೀ ಹೇಳೋದೆಚ್ಚ ಅವನು ನಾವು ಮಾತಾಡ ಚಬ್ಬಾಸ್ ಮಗನ, ಚಬ್ಬಾಸ್. ತಂದೆಗೆ ತಕ್ಕ ಮಗ ಅಂದ್ರೆ ನೀನೇ ನೋಡು ಮಗನ. ಕಾಳಜಿ ತಂದೆ ಏ ಯಪ್ಪ ಫೋನ್ ಬಂದಿ, ಫೋನ್ 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 ಎಲ್ಲೋ ಹಲೋ ಚೆನ್ನಾಗಿ ತಿಕ್ಕು ಹಲೋ, ಯಾರು? ಮಿನಿಸ್ಟರ್ ಸಾಹೇಬ್ರ? ಮಿನಿಸ್ಟರ್ ಸಾಹೇಬ್, ಹಲೋ. ಹಾ ಸಾಹೇಬ್ರ, ಹೌದಾ? ಏನು ಇವತ್ತು ಮೀಟಿಂಗ್ ಆಯ್ತಾ? ಎಷ್ಟು ಗಂಟೆಗೆ? 4 ಗಂಟೆಗ? ಸರಿ 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 ಸಾಹೇಬ್ರ, ಇವತ್ತೇ ಬಂದ್ಬಿಟ್ಟೆ, ಬರ್ತೀನಿ. ಮಗ, ನನ್ನ ಲೆವೆಲು, ನನ್ನ ಲೆವೆಲು ಮಿನಿಸ್ಟರ್ ಲೆವೆಲು. ಏ ಮಗನ, ಯಪ್ಪ ಯಪ್ಪ ನೀ ರಾಮದುರ್ಗಕ್ಕೆ ಹೋದ್ಮ್ಯಾಗ, ರಾಮದುರ್ಗಕ್ಕೆ ಹೋದ್ಮ್ಯಾಗ ನನ್ನ ತಂಗಿ ಮಗ ಜೊತೆ ಸೈಲೆಂಟ್ ಮಾಡು, ಸೈಲೆಂಟ್ ಮಾಡು. ಪಾರ್ಕು, ಐಸ್ ಕ್ರೀಮು, ಅದು ಇದು ಅಂತ ನಿನ್ ಖರ್ಚಿಗೆ ದುಡ್ಬೇಕಲ್ವಾ? ಅದನ್ನ ದುಡ್ಡು ನಾನು ಕೊಟ್ಟೆ. ಇದು ಇಸ್ಕೊಂಡು 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 ಈಗ ಬಂತು, ಈಗ ಬಂತು. ಮಗನ, Hold on. ಒಂದು, ಎರಡು, ಮೂರು, 4, 5. ಬರೋ ತಗೋ ಮಗನ, ರಾಮದುರ್ಗಕ್ಕೆ ಹೋಗಿ ಹೆಚ್ಚಾಗಿ ಮಜಾ ಉಡಾಯಿಸ್ಬಿಡು. ಹಲೋ ಹಲೋ ಹೋಗಿ ಮಿನಿಸ್ಟರ್. ನಮಸ್ಕಾರ ಮೇಡಮ್. ನಮಸ್ಕಾರ, ನಮಸ್ಕಾರ. ಇದ್ನ ಗೊತ್ತಾ?
ಅರ್ಜೆಂಟ್ ಐತೆಯಾ? ಆಯ್ತು ಮೇಡಮ್, ಆಯ್ತು, ಈಗಲೇ ಬರ್ತೇನೆ. ಈಗ ತಂಕು ಉಸ್ತುವಾರಿ ಮಿನಿಟ್ರದ್ದು ಫೋನ್ ಬಂದೈತೆ. ಅರ್ಜೆಂಟ್ ಬರತ್ತೇಳವ್ರೆ. ನಾವು ಹೋಗ್ತೀನಿ, ನೀನು ಮಾವ ಮನೆಗೆ ಹೋದ್ಮ್ಯಾಗ ನಂಗೆ ಫೋನ್ ಮಾಡು. ಹಲ್ಕ ನನ್ನ ಮಗ ಎಷ್ಟು ಕೊಟ್ಟವನೆ? 5,000 ಹೊಡೆಯುವ 9 ಹಂಗಾರೆ. पूरा नहीं तुम ना कितना पैसे हाँ मगर एक ತೆಲಿಗೆ ಹಾಕ್ಬೇಡ ನೋಟ್ ಕಟ್ಟುದು. ಹೌದಾ? ಹಾ ಮತ್ತೆ ತೆಲಿಗೆ ಹಾಕೊಂಡೆ ಈಗೆಲ್ಲ ಹಂಗೆ ಮಾಡ್ತಾರೆ. ಅಪ್ಪ ಒಂದು ಇಲೆಕ್ಟ್ರಿಕ್ ಕೊಡು ಅಂತಾರೆ. ಒಂದು 2,000 ಹಾ 2,000 ತಕ ಎಷ್ಟಾಯ್ತು? 4,000 ಆಯ್ತು. ತಕ ಎಷ್ಟಾಯ್ತು? 6,000 ರೂಪಾಯಿ ಇದ್ದವು. 1,000 ಹೆಚ್ಚಿಗೆ ಕೊಟ್ಟಿನಿ. ಮಾವನ್ ಮನೆಗೆ ಹೋಗ್ಬಿಟ್ಟೆ ಮಾವನ್ ಜೊತೆ ಏನ್ ಮಾಡ್ಬೇಕಾದ್ರೆ ನಾವು ಮಾಡಿ ಮುಗಿಸ್ಬಿಡು. ಒಂದು ಬಿಡ್ಬೇಡ. ಮಜಾ ಮಾಡು, ನೀನ್ ಮಜಾ ಮಾಡು. ಮಜಾ ಮಾಡೋದು ಕರೆ. ಪೆಪ್ಪರ್ ಕೊಡು. ಹೋಗಿ ಬನ್ನಿ. ನಾ ಹೋಗ್ತೀನಿ. ಮತ್ ನೋಡ್ಬೇಡ. ಇಲ್ಲ. ನೀನ್ ನೋಡ್ತೀಯ? ನೋಡ್ತೀಯ ಗಡ್ಡಿ ನೋಡ್ತೀಯ? ಮಗ ನಾನು ಹೋಗ್ತೀನಿ. ಮಜಾ ಮಾಡು, ಮಜಾ. ಮಾವನ್ ಮನೆಗೆ ಹೋಗ್ಬೇಕು, ಮಾವನ್ ಗಟ್ಟಿಯಾಗಿ ತಪ್ಕೊಂಡು ಮಜಾ ಮಾಡಿ. ಮಾವನ್ ಮನೆಗೆ ಹೋಗ್ಬೇಕು ಸೀದಾ ತುಟ್ಟಕ್ಕೆ. ನೀರು ತುಂಬ್ದಾಗ ಸಿಗ್ದವು 10,000 ಆರೇ ಕೊಟ್ಟೆ. ನಾವು ಬಾಯ್ದು ಹಣ ಸಿಕ್ಕೇವು. ಕೊಟ್ಟ ನಿಮ್ಮ ಅಪ್ಪ 6,000. ಯಾಕೆ? ನೋಡಿ ಕೊಡ್ತೀನಿ. ನೀವು ಮುದುಕರು ಹೇಳ್ದಂಗ ನಾವು ರಾಮದುರ್ಗ ಸಿದ್ದಾದುರ್ಗ ಹೋಗೋದು ಬೇಡ ನೋಡಿ. ಮತ್ತೆ ಎಲ್ಲಿಗೆ ಹೋಗ್ಬೇಕಂತ ಮಾಡಿ? ಅವ್ನ ಎಣ್ಣೆ ತಗೊಂಡು ಸೀದಾ ಗೋವಾ ಹೋಗಿ ಹೋಗಿ ಅಷ್ಟು ಮಜಾ ಮಾಡ್ಬೋದು.
ಜೊತೆಯಲ್ಲಿ ಹಾಡುತ್ತ ಸವಿಸುಖ ನೀಡುವ ಏ ಪ್ರೇಯಸಿ ಮರುಬಸಿ ಪ್ರೇಯಸಿ ಮಾರುಬಸಿ ನನ್ನ ಜೊತೆಯಾಗಿ ಸರಿಯ ನೀಡು ಬೊಂಬೆ ಪುಣ ದಿಲ್ಲಿಯಗರ ಎಲ್ಲ ಶಹರು ತೋರುವೆ ನನ್ನ ಹತ್ತಿರ ಬರುವೆಯ ನೀನು ನಿನ್ನ ತುಟಿಗೊಂದು ನೀಡುವೆ ಚೇನು ನನ್ನ ಮುದ್ದು ಮಾಡುತ್ತಾ ಜೊತೆಯಲ್ಲಿ ಹಾಡುತ್ತಾ ಸವಿಸುಖ ನೀಡುವ ಓ ಪ್ರೇಯಸಿ ಮಾರುಬಸಿ ಓ ಪ್ರೇಯಸಿ ಮಾರುಬಸಿ ನನ್ನ ಜೊತೆಯಾಗಿ ಬರುವೆಯ ನೀನು ಬೊಂಬೆ ಪುಣ ದಿಲ್ಲಿಯಾಗರ ಎಲ್ಲ ಶಹರು ತೋರಿಸುವೆ ನಾನು ಎಲ್ಲ ಶಹರು ತೋರಿಸುವೆ ನಾನು ಎಲ್ಲ ಶಹರು ತೋರಿಸುವೆ ನಾನು ಸಂತೋಷವಾಗಿ ಉಳಿಬೇಕಾದ್ರೆ ಆ ತ್ಯಾಗರಾಜ್ ಹೇಳಿದಾಗೆ ನಾನು ಈ ಮನೆಯಲ್ಲಿ ಒಂದು ಕುಲಕದ ನಾಟಕವನ್ನು ನಡೆಸಲೇಬೇಕು. ಆ ನಾಟಕ ಯಶಸ್ವಿ ಆದಾಗಲೇ ಇವರೆಲ್ಲರನ್ನು ಈ ಮನೆಯಿಂದ ಹೊರಗೆ ಹಾಕೋದಕ್ಕೆ ಒಳ್ಳೆಯ ಅವಕಾಶ. ನಿನ್ನ ತಂದೆ ಈಗ ತಾನೇ ಹೊರಗಡೆ ಹೋಗಿದ್ದಾರೆ. ಇನ್ನು ನಿನ್ನ ತಂಗಿ ಗಂಗ ಪ್ರತಿನಿತ್ಯದಂತೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿರ್ಬೇಕು ಅಷ್ಟೇ. ಸರಿ ಅತ್ತೆ, ಅವರು ಬಂದ ಮೇಲೆ ಬರುತ್ತೇನೆ. ಇದೇನಪ್ಪ ಮಹೇಶ, ನಿನ್ನ ಅತ್ತಿಗೆಯಾದ ನನ್ನ ಜೊತೆ ಒಂದು ನಿಮಿಷ ಮಾತನಾಡಲು ನಿನಗೆ ಬೇಸರವೇ ಹಾಗೆ ತಾತ್ಸಾರವೇ? ಎರಡು ಅಲ್ಲ, ಅತ್ತಿಗೆ ಹೆತ್ತಮ್ಮ ಎಂಬ ಗೌರವ ಅಭಿಮಾನ. ಈ ನಿನ್ನ ಮಾತನ್ನು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು. ಹೇಗೂ ನೀನು ನನಗೆ ಈ ಮನೆಗೆ ಬಂದಿದ್ಯಾ, ನಿನಗೋಸ್ಕರ ನಾನು ತಂಪಾದ ಶರ್ಬತ್ತು ಮಾಡ್ತೇನೆ. ಅದನ್ನು ಕುಡಿದುಕೊಂಡು ನೀನು ಆಮೇಲೆ ಹೋಗುವಂತೆ. ಸ್ವಲ್ಪ ಕೂತಿಕೋ, ನಾನು ತೆಗೆದುಕೊಂಡು ಬರ್ತೀನಿ. ಹೀಗೆ ಒಳ್ಳೆ ಬುದ್ಧಿ ಅತ್ತಿಗೆ ಬಂದರೆ ಈ ಮನೆ ನಂದ ಗೋಕುಲವಾಗಬಹುದು. ನಿನ್ನಂತ ಕಾಮುಕ ನನ್ನ ಮಗನಲ್ಲಪ್ಪ, ನನ್ನ ಮಗನಲ್ಲ. ಯಾಕ ಹೊಡೆದೆ ನನ್ನನ್ನು? ನಾನು ಯಾವ ಅಪರಾಧ ಮಾಡಿರುವೆ? ಮಹೇಶ, ನೀನು ಮಾಡಿದ್ದು
ಬಲತ್ಕರಿಸಲು ಸಿದ್ಧನಾದ ನಡೆದ ಕೆಟ್ಟ ಮಗ. ನೀನು ನನ್ನ ಮಗನಾಗುವ ಹುಟ್ಟುವ ಬದಲು ಒಂದು ನಾಯಿಯಾಗಿ ಹುಟ್ಟಿದರೆ ಅದು ನಿಯತ್ತಿನಿಂದ ಮನೆ ಕಾವಲು ಮಾಡಿ ಋಣಮುಕ್ತನಾಗುತ್ತಿತ್ತು. ನಿನ್ನಂತ ನನ್ನ ಮಗನಲ್ಲಪ್ಪ, ನನ್ನ ಮಗನಲ್ಲ. ಹೀಗೆ ವಾರ್ತೆಯನ್ನು ಕೇಳ್ತಿರುವೆ. ನಾನು ಅತ್ತಿಗೆಯನ್ನು ಬಲತ್ಕರಿಸೋ ಪ್ರಯತ್ನ ಪಟ್ಟಿನೆ. ಇಲ್ಲಪ್ಪ, ಇಲ್ಲ, ಎಲ್ಲ ಸುಳ್ಳು. ಅತ್ತಿಗೆ ನಾನು ಕಾಮ ದೃಷ್ಟಿಯಿಂದ ನೋಡಿದೆಯಾಗಿದ್ದರೆ ನನ್ನ ಕಣ್ಣುಗಳು ಹೆಂಗಾಗಲಿಯಪ್ಪ. ಅತ್ತಿಗೆ ನನ್ನ ಕುಡಿಯಲು ತಪ್ಪು ಪಡೆಯಲು ಕೊಟ್ಟಿದ್ದಳು. ಕುಡಿದ ನಂತರ ಮುಂದೆ ಏನಾಯ್ತು ನನಗೆ ಗೊತ್ತಿಲ್ಲಪ್ಪ. ಧರ್ಮರಾಯ ಅಂದ್ರೆ ಧರ್ಮರಾಯ ರೀ. ನಾನೈತೆ ಈ ಕಾಮಕನಿಗೆ ಶಪಥ ಮಾಡ್ಕೊಂಡ್ರಿ. ಮಾವ, ನಿಮ್ಮ ಮಗ ಮಾಡುವ ಹೇಸು ಕೃತ್ಯನ ನಾನು ಹೇಳ್ತೀನಿ, ಸ್ವಲ್ಪ ಗಮನವಿಟ್ಟು ಕೇಳಿ. ಪ್ರತಿನಿತ್ಯ ಈ ನಿಮ್ಮ ಮಗ ನನ್ನ ಬೆಡ್ರೂಮಿಗೆ ಬಂದು ಬಾಯಿ ಒಂದಕ್ಕೆ ಮಾತಾಡಿ ನನಗೆ ಅಲ್ಲ ಸಲ್ಲದ ಮಾತುಗಳನ್ನ ಆಡ್ತಾ ಇದ್ದ. ಏನು ಮೈದನ ಮಗನ ಸರಿ ಅಂತ ನಾನು ಕೂಡ ಸುಮ್ಮನೆ ಇದ್ದೆ. ಆದ್ರೆ ಇನ್ನು ಈ ನಿಮ್ಮ ಮಗನ ಕೆಟ್ಟ ವರ್ತನೆ ಅತಿ ಆಯ್ತು ಮಾವ, ಅತಿ ಆಯ್ತು. ಹೌದಪ್ಪ, ನನ್ನ ಸತ್ಯ ಹೇಳುತ್ತಿರುವುದು ಸತ್ಯ. ಇವರು ಸುನಿತಾಳನ್ನು ಹೊರತುಪಡಿಸಿ ಪ್ರಯತ್ನ ಪಡುತ್ತಾನೆ ಎಂಬ ವಿಷಯ ಫೋನ್ ಮಾಡಿ ತಿಳಿಸಿದ್ದರೆ ನಾನು ತಕ್ಷಣ ಬರೆದಿದ್ದೇನೆ. ಈ ದುಷ್ಟನು ನನ್ನ ಅದಕ್ಕೆ ಹೇಳುತ್ತಿದ್ದೇನೆ ಅಪ್ಪಾಜಿ, ಇವನನ್ನು ಮಗು ಮಹೇಶ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೆನ್ನುತ್ತಾರೆ ನಿಜ. ನೀನು ಮಾಡುತ್ತಿರುವ ಕಾರ್ಯವನ್ನು ನಾನೇ ಕಣ್ಣಾರೆ ಕಂಡಿರುವಾಗ ಈಗ ನೀನು ನನ್ನ ದೃಷ್ಟಿಯಲ್ಲಿ ಅಪರಾಧಿಯಾಗಿರುವ ಮಗು, ಅಪರಾಧಿಯಾಗಿ. ಮಹೇಶ, ನೀನು ಈ ಜನರು ಆಡಿಕೊಳ್ಳುವ ಕೊಂಕು ನುಡಿಗಳನ್ನು ಕೇಳಿ ನನ್ನಿಂದಲೂ ಸಾಧ್ಯವಿಲ್ಲಪ್ಪ. ಕಾಮಕನ ಮಗನನ್ನು ಮನೆಯಲ್ಲಿಟ್ಟುಕೊಂಡಿದ್ದಾಗಲೇ ಆಡಿಕೊಳ್ಳುವ ಕೊಂಕು ನುಡಿಗಳನ್ನು ಕೇಳಿ ಸಹಿಸಲು ನನ್ನಿಂದ ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಅದಕ್ಕೆ ಹೇಳುತ್ತಿದ್ದೇನೆ ಮಹೇಶ, ನೀನು ಈ ಮನೆ ಬಿಟ್ಟು ತೊಲಗಬೇಕು. ಇದು ನನಗೆ ನನ್ನ ಆಜ್ಞೆ ಆಗಿದೆ ಮಹೇಶ್, ಆಜ್ಞೆ. ಜನ್ಮದಾತನಾದ ನೀನು ಸತ್ಯ ನಾನು ಅರಿಯದೆ ಜನ್ಮ ಕೊಟ್ಟಿಗೆ ಅಪರಾಧಿ ಎಂದು ತೀರ್ಮಾನಿಸಿದಾಗ, ಈ ಮನೆಯಿಂದ ಹೊರಬೀಳು ಎಂದು ಹೇಳಿದಾಗ, ಈ ಮನೆಯಲ್ಲಿ ಇರಲು ನನಗೆ ಯಾವುದೇ ಅಧಿಕಾರವಿಲ್ಲ. ನನಗೆ ಯಾವುದೇ ಅಧಿಕಾರ. ನಿಮ್ಮ ಆಜ್ಞೆಯಂತೆ ನಾನು ಹುಟ್ಟಿದ ಮನೆಯಲ್ಲೇ ತೊರೆದು ಹೋಗುತ್ತಿದ್ದನಪ್ಪ, ತೊರೆದು ನಿರಪರಾಧ ಎಂದು ತಿಳಿದುಕೊಂಡು ತುಂಬಾ ಸಂತೋಷ. ಮಹೇಶನ ಮೇಲೆ ಅತಿಯಾದ ಪ್ರೀತಿ ವಾತ್ಸಲ್ಯವಿದ್ದರೆ ಇದು ಕೂಡ ಅವನ ಸಂಗಡ ಸೋದರಿ, ಆ ಕಟುಕರಲ್ಲಿ
ಇನ್ನು ಮುಂದೆ ಯಾರ ಭಯ ಇಲ್ಲದೆ ನಾನು ನೆಮ್ಮದಿಯಿಂದ ಜೀವನ ಸಾಗಿಸಬಹುದು. ಬನ್ನಿ ಊಟ ಮಾಡೋಣ. ತಂದೆ ಮಗಳ ಕಣ್ಣೀರ್ ಹಾಕುತ್ತಾ ಹಾಗೆ ಕೂತರೆ ನಮೋ ನಮಃ ಶ್ರೀ 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 ಕಪ್ಪಣ್ಣ ಸ್ವಾಮಿ. ಹೇಳೋ ಭಕ್ತ, ನಿನಗೆ ಶೀಘ್ರಂ ದುರ್ಮರಣಂ ಪ್ರಾಪ್ತಿರಸ್ತು. ನಿನ್ನ ಸರ್ವ ಸಂಪತ್ತು ನನ್ನ ಕೈವಶಂ. ಸ್ವಾಮಿಗಳೇ, ನಿಮ್ಮ ಬಾಯಿಂದ ಹೊರಟ ಅಮೃತವಾಣಿ ಕೇಳಿ ನನ್ನದು ಪಾವನವಾಯಿತು ಜೀವನ. ನಿಮ್ಮಂತ ಸ್ವಾಮಿಗಳು ನಮಗೆ ಸಿಕ್ಕಿದ್ದು ನನ್ನ ಭಾಗ್ಯವೆಂದು ತಿಳಿಯುತ್ತೇನೆ ಸ್ವಾಮಿಗಳೇ, ನನ್ನ ಭಾಗ್ಯವೆಂದು ತಿಳಿಯುತ್ತೇನೆ. ನೀನು ಆ ಭಾಗ್ಯದ ಉಸಾವರಿಗೆ ಹೋಗ್ಬೇಡ. ಸ್ವಾಮಿಗಳೇ, ಯಾಕೆ ಸ್ವಾಮಿಗಳೇ? ಭಕ್ತ, ಈಗಾಗಲೇ ಈ ಭಾಗ್ಯವನ್ನು ಅವಲಂಬಿಸಿದವರು ನಿರ್ಭಾಗ್ಯರಾಗಿ ಕೆಲವೇ ದಿನಗಳಲ್ಲಿ ಅವರಿಗೆ ದುರ್ಭಾಗ್ಯ ಬರುತ್ತಿದೆ. ಅದಕ್ಕಾಗಿ ಭಕ್ತ, ನೀನು ಮಾತ್ರ ಆ ಭಾಗ್ಯದ ಉಸಾಬರಿಗೆ ಹೋಗಬೇಡ. ಆಗಲಿ ಸ್ವಾಮಿಗಳೇ. ನನಗೆ ನಿಮ್ಮಂತ ಒಂದು ಸ್ವಾಮಿಗಳು ಮಾಡುವುದೇ ಗುಪ್ತ ಕೆಲಸಗಳು. ಹೇಳಿ. ಸ್ವಾಮಿಗಳೇ, ಒಬ್ಬ ಶತ್ರು ಇದ್ದಾನೆ ಸ್ವಾಮಿಗಳೇ, ಶತ್ರು ಇದ್ದಾನೆ. ಗೊತ್ತಾಯ್ತು ಭಕ್ತ, ಅವನ ಹೆಸರು ದುಂಡಾಪುರದ ದುಂಡಪ್ಪ ನಾಯಕನಂತ. ಅವನ ಮಗಳು ನಿನ್ನ ಮಗನ ಹಿಂದೆ ನಾಯ ಹಾಗೆ ಸುತ್ತುತ್ತಿದ್ದಾಳಲ್ಲವೇ? ಹೌದು ಸ್ವಾಮಿಗಳೇ, ಹೌದು. ಸ್ವಾಮಿಗಳೇ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಸ್ವಾಮಿಗಳೇ? ನಾನು 3x ಮ್ಯಾಕ್ಸೋಲ್ ವಿಸ್ಕಿ ದುಶ್ರಿ ಕುಡಿದು ತ್ರಿಕಾಲ ಜ್ಞಾನವನ್ನು ಸಂಪಾದಿಸಿರುವೆ. ಸ್ವಾಮಿಗಳೇ, ನೀವು ಹೇಳಿದ ವಸ್ತು ನಾನು ಕುಡಿದು ನಾನು ಕೂಡ ಜ್ಞಾನಿಯಾಗಬೇಕು ಸ್ವಾಮಿಗಳೇ. ಸ್ವಾಮಿಗಳೇ, ನೀವು ಹೇಳಿದ ವಸ್ತು ಎಲ್ಲಿ ಸಿಗುತ್ತದೆ ಸ್ವಾಮಿಗಳೇ? ಇಲ್ಲಿಂದ 35 ಕಿಲೋಮೀಟರ್ ಉತ್ತರಕ್ಕೆ ಹೋದರೆ ಸಿಗುತ್ತದೆ. ಹೋಗುವಾಗ ನೀನು ಒಬ್ಬನೇ ಹೋಗಬಾರದು. ನಮ್ಮ ದೂತರ ವಾಹನದ ಮೇಲೆ ಹೋಗಬೇಕು. ಹಾಗೂ ನಮ್ಮಂತವರನ್ನು ಕರೆದುಕೊಂಡು ಹೋಗಬೇಕು. ಓ, ಹೌದಾ ಸ್ವಾಮಿಗಳೇ? ನಾನು ಹೋಗುವಾಗ ನಿಮ್ಮಂತವರನ್ನು ಖಂಡಿತ ಕರೆದುಕೊಂಡು ಹೋಗುತ್ತೇನೆ ಸ್ವಾಮಿಗಳೇ, ಖಂಡಿತ ಕರೆದುಕೊಂಡು ಹೋಗುತ್ತೇನೆ. ಸ್ವಾಮಿಗಳೇ, ನನ್ನ ಆ ವೈರಿ ಮಗಳು ನನ್ನ ಮಗನ ಹಿಂದೆ ಬಿಟ್ಟು ಅವಳು ನಾಯಿಯಾಗಬೇಕು ಸ್ವಾಮಿಗಳೇ, ನಾಯಿಯಾಗಬೇಕು. ಹಾಗೇನಾದ್ರೂ ನೀವು ಮಾಡಿದ್ದೆ ಅಂದ್ರೆ ನೀವು ಕೇಳಿದಷ್ಟು ಹಣ ಕೊಡ್ತೀನಿ ಸ್ವಾಮಿಗಳೇ, ನೀವು ಕೇಳಿದಷ್ಟು ಹಣ ನಾನು ಕೊಡ್ತೇನೆ. ಆಯ್ತು ಭಕ್ತ, ನೀನು ಕೇಳಿದಷ್ಟು ಕೊಡುವೆ ಅಂದ ಮೇಲೆ ಆ ನಿನ್ನ ವೈರ್ಯ ಮಗಳು ನಾಯಿಯಾಗುವುದು ಶತಸಿದ್ಧ. ಸ್ವಾಮಿಗಳೇ, ತೆಗೆದುಕೊಳ್ಳಿ ಸ್ವಾಮಿಗಳೇ. ಆಯ್ತು ಭಕ್ತ, ನಾನು ಹೇಳಿದ ಕೆಲಸ ಮಾತ್ರ ಮರೆಯಬಾರ್ದು ಸ್ವಾಮಿಗಳೇ. ಆಯ್ತು. ಎಲೇ ದುಂಡಪ್ಪ ನಾಯಕ, ನೋಡ್ತಾ ಇರು ಮಗಳೇ, ಈಗ ನಿನ್ನ ಮಗಳು ನಾಯಿ, ಕುಳ್ಳಿ. ಖಳನಾಯಕನ ಪಾತ್ರ
ಅಡ್ಡಿಲ್ಲ, ಹಾಳಾದವನು ಇವನ್ ಮನೆ ಹಾಳಾಗಲಿ. ನಿನಗೆ ಜಯವಾಗಲಿ. ನೀನು ಯಾವ ಕಾರ್ಯಕ್ಕೆ ಬಂದಿರುವೆ ಎಂಬುದು ಗೊತ್ತಾಯಿತು. ನಿನ್ನ ಶತ್ರು ಮಗ ನಿನ್ನ ಮಗಳ ಹಿಂದೆ ಕತ್ತೆ ತಿರುಗಾಡಿದ ಹಾಗೆ ತಿರುಗಾಡಿ ಅವರ ಮನಸ್ಸನ್ನು ಕೆಡಿಸುತ್ತಿದ್ದಾನೆ. ನಿಜ ಗುರುಗಳೇ, ನಿಜ ನಿಜ ಗುರುಗಳೇ, ಇದೆಲ್ಲ ನಿಮ್ಗೆ ಹಾಗೆ ಗೊತ್ತಾಯ್ತು ಗುರುಗಳೇ? ಗುಂಡಪ್ಪ ನಾಯಕರೇ, ನಾನೆಂದರೆ ಬಗಲಲ್ಲಿ ಜೋಲಿ ಹಾಕಿ ಬೀದಿ ಬೀದಿಗೆ ತಿರುಗಿ ಭಿಕ್ಷೆ ಬೇಡುವ ಚಿಲ್ಲರ ಸ್ವಾಮಿ ಅಲ್ಲ. ಸಾವಿರಾರು ಧಾನ್ಯದ ಚೀಲದ ಮಧ್ಯದಲ್ಲಿ ಕುಳಿತು ಆ ಧಾನ್ಯದ ಸುವಾಸನೆಯನ್ನು ಮೂಗಿನಲ್ಲಿ ತುಂಬಿಕೊಂಡು ಎಣ್ಣೆಯನ್ನು ಕೈಗೆ ಹಚ್ಚಿಕೊಂಡು ಹಲವಾರು ಗ್ರಂಥವನ್ನು ಬರೆದು ಅರಿದು ಭಕ್ತರಿಗೆ ಅನ್ನದಾನ ನೀಡುವ ಮಹಾದಾನಿ ಶ್ರೀ 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 ಕಳಕೊಂಡ ಸ್ವಾಮಿ. ಅಂತೂ ನೀವು ಎಲ್ಲ ಕೊಳ್ಕೊಂಡು ಭಾರಿ ಸಾಧನೆ ಮಾಡಿದ್ರಿ ಅಂತ ಅಂಗತ್ತದ. ಆ ಗುರುಗಳೇ, ನಿಮ್ಮ ಮಗಳಿಂದ ಕತ್ತಿ ತಿರುಗ್ತಿರುತ್ತೋ ಆ ನನ್ನ ವೈರಿ ಭೀಮಪ್ಪನ ಮಗನಿಗೆ ನೀವು ಕತ್ತಿ ಮಾಡಕ್ ಬರಂಗಿಲ್ರಿ? ನೋಡು ಕತ್ತ, ಆ ಕತ್ತೆ ಸ್ವಲ್ಪ ರೊಟ್ಟು ಪ್ರಾಣಿ. ಕತ್ತೆ ಮೊದಲು ಕರಡಿ ಮಾಡಿದ್ರೆ ಹೆಂಗೆ? ಅದೇ ಬಂತು ಕತ್ತೆ, ಕರಡಿ ಕತ್ತೆ. ಅದು ಕರಡಿನ ಮಾಡಿ ಒಟ್ಟು ನನ್ನ ವೈರಿ ಮಗ ಕರಡಿ ಆಗ್ಬೇಕು. ಅದನ್ನು ನೋಡಿ ನನ್ನ ವೈರಿ ಲಬೋ 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 ಹೊಯ್ಕೋಬೇಕು. ಹಂಗೆ ಮಾಡಿ ನೀವು ಕರಡಿನೇ ಮಾಡಿ. ಆಯ್ತು ಆಯ್ತು, ನೀನಿನ್ನು ಹೋಗು ಹೋಗು ನೀನು. ಅಡ್ವಾನ್ಸ್ ಕೊಟ್ಟು ಹೋಗು. ಇದಕ್ಕೆ ಮತ್ತೆ ಅಡ್ವಾನ್ಸ್ ಅಡ್ವಾನ್ಸ್ ಬೇಕಾ? ಅಡ್ವಾನ್ಸ್ ಅಡ್ವಾನ್ಸ್ ಮಗಳೇ, ನಮ್ಮ ವೈರಿ ಮಗ ಕರಡಿ ಆದ್ಮೇಲೆ ಮಿಕ್ಕಿದ್ ನಮ್ಗೆ ಏಟ್ ನೋಡ್ಕೊಡ್ತೀನಿ. ಎಂಬುದು ಒಂದು ಅಡ್ಡುದು. ಬಟ್ ನಮ್ಮ ವೈರಿ ಮಗ ಕರಡಿ ಆಗ್ಬೇಕು. ಈಗ ನಿನ್ನ ಮಗ ಕರಡಿ, ನಿನ್ನ ಮಗ ಕರಡಿ, ನಿನ್ನ ಮಗ ಕರಡಿ. ಅಯ್ಯೋ, ಎಲ್ಲರೂ ಹಾಳಾದವರು ಖಳನಾಯಕನ ಪಾಠ ಮಾಡ್ತಿಲ್ಲ ನೋಡ್ರು. ಇಬ್ರು ಬುದ್ಧಿ ಇಲ್ಲದ ಅವಿವೇಕಿಗಳು. ನಾನು ಕೊಟ್ಟ ಐಡಿಯಾ ಹೆಂಗ? ಸೂಪರ್ ಐಡಿಯಾ. ತಂತ್ರ ನೀವು ಮಾಡಬೇಕು. ಇಲ್ಲ ಸ್ವಾಮಿಗಳೇ, ಅವ್ರ ಮೇಲೆ ತಿರುಗಿಸ್ಬೇಕು. ನಾನು PhD ಮಾಡಿರಬೇಕಂತ ಅವರಿಗೆ ಹಿಂಗ ತಿರುಗಿಸ್ತೇನೆ. ನೀನು ನೋಡ್ತಾ ಇರು. ನೋಡ್ಬೇಡ, ಅಲ್ಲೇ ನೋಡು. ಹ್ಯಾಂಗಂತ ನಿನ್ ಇಲ್ಲಿ ಹೇಳುದಿಲ್ಲ. ನನ್ನ ಮುಂದಿನ ಕಥೆಯಲ್ಲಿ ಅಲ್ಲಿ ತನಕ ಒಂದು ಸಣ್ಣ ಬ್ರೇಕ್. ಇದನ್ನೆಲ್ಲ ನೋಡುತ್ತಾ ಹೋದರೆ ಕಟ್ಟ ಕಡೆಗೆ ಕಾಡುವ ಪ್ರಶ್ನೆ ಪಾಪ ಮಾಡಿದ್ದೆ ಅಂತ
ಸಮುದ್ರದಲ್ಲಿ ಕಾಲ್ ಜಾರದಕ್ಕೋಸ್ಕರ ನನಗೆ ನನಗಿಂತ ಕೆಟ್ಟ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಸರದ ಸೋನೆ ದಾರಿಯಲ್ಲಿ ಆದ್ರೆ ಗೌತಮ್ ಹೋದ್ಮೇಲೆ ನನ್ನ ಸೋನೆ ರಿಸೀವ್ ಮಾಡ್ತಾ ಇಲ್ಲ. ಕಡೆಗೆ ತಪ್ಪನ್ನು ಚೇಂಜ್ ಮಾಡ್ತಾ ಅದವಳು ಮತ್ತೊಂದು ಮದುವೆಯಾಗಿ ಸುಮ್ಮನೆ ಸಂಸಾರ ನಡೆಸ್ತಾ ಇದ್ದಾರಂತ ನನ್ನ ಗೆಳತಿಯಿಂದ ವಿಷಯ ಗೊತ್ತಾದ್ಮೇಲೆ ನನ್ನ ಹೃದಯವೇ ಚಿತ್ರ ಮಾಡಿ ಹೋಯಿತು. ಯಾಕೆ ಈ ರೀತಿಯಾಗಿ ಮೋಸ ಮಾಡಿದೆ ನನಗೆ ಯಾಕೆ ಈ ರೀತಿಯಾಗಿ ಅನ್ಯಾಯ ಮಾಡಬೇಕು ಅಂತ ಆದ್ರೆ ನಾನೇನ್ ಮಾಡಲಿ ಈಗ. ಅದು ಗುಡುಗು ಮಳೆ ಆರ್ಭಟಕ್ಕೆ ನಾವಿಬ್ಬರು ಒಂದಾದ ಆ ಮರುಗಿದ್ದು ಅವರ ಪ್ರತಿರೂಪ ಹೊಟ್ಟೆಯಲ್ಲಿ ನಾನೀಗ ಮನೆಗೆ ಹೋಗಿ ಈ ವಿಷಯ ತಿಳಿಸ್ತಾ ಇದ್ರೆ ನನ್ನ ತಂದೆ ಇದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ಮನೆ ಮಾರು ಇಲ್ಲದೆ ನನಗೆ ಎಲ್ಲಿ ಅಂತ ಹೋಗ್ಲಿ, ಹೇಗೆ ಜೀವನ ಸಾಗಿಸ್ಲಿ? ಅವಳು ಮುಖದ್ದು ಕಲಿಕೆಯಾಗಿ ಈ ಜೀವನ ಮಾಡೋದಕ್ಕಿಂತ ಎಲ್ಲಿಯಾದ್ರೂ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಆಸೆ. ನೀನು ಜನನ ನೀಡಿ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕೆಂಬ ಆಸೆ ಹೊಂದಿದ್ದೆ. ಆದ್ರೆ ನಿನ್ನ ನಾನು ನನ್ನೊಂದಿಗೆ ಜೀವಂತವಾಗಿ ಇಬ್ಬರಿಸ್ಕೊಂಡು ಹೋಗ್ತಾ ಇದ್ದೆ. ನನ್ನ ಕ್ಷಮಿಸ್ಬಿಡು ಕಂದ, ನನ್ನ ಕ್ಷಮಿಸ್ಬಿಡು. ತೆಗೆದುಕೊಳ್ಬೇಕು ನಾನು ನಿನ್ನನ್ನು ನೋಡುವುದು ಸ್ವಲ್ಪ ತಡವಾಗಿದ್ದರೆ ನೀನು ಆ ನದಿಯಲ್ಲಿ ಹಾರಿ ಜೀವನದಿಂದಲೇ ಮುಕ್ತಿ ಹೊಂದಿದ್ದೀಯಲ್ಲಮ್ಮ. ನನಗೆ ಈ ರೀತಿ ಬದುಕು ಬೇಡವಾಗಿದೆ. ನನ್ನ ಸಾಯ್ಬೇಕು ಸರ್, ನಾನು ಸಾಯ್ಬೇಕು ಅಂದ್ರೆ ಆ ಕಾರ್ಯ ಮಾಡಲಿಕ್ಕೆ ಹೊಟ್ಟಿತ್ತು. ನೋಡಮ್ಮ, ಬದುಕಿನಲ್ಲಿ ಜೀವನಕ್ಕೆ ಸಾವು ಒಂದೇ ಪರಿಹಾರವಲ್ಲ. ಜೀವನದಲ್ಲಿ ಬಂದ ಕಷ್ಟ ನೋವುಗಳನ್ನು ಮಾನವ ಸದಾ ಸಿದ್ಧನಿರಬೇಕಮ್ಮ. ನೋಡು, ನಾನು ಜೀವನದಲ್ಲಿ ಬದುಕಿನಲ್ಲಿ ಸತಿಸುತ್ತರನ್ನು ಕಳೆದುಕೊಂಡ ಓರ್ವ ದುರ್ದೈ. ಹಾಗಂತ ನಾನು ಬದುಕಿಗೆ ವಿದಾಯ ಹೇಳಿದರೆ ನಾವು ಹುಟ್ಟಿ ಏನು ಪ್ರಯೋಜನ ಹೇಳಮ್ಮ? ನಿನ್ನನ್ನು ನೋಡಿದರೆ ನೀನು ನೀನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದು ನೋಡಿದರೆ ನನ್ನ ಮನಸ್ಸಿನ ಕಲ್ಪನೆಯ ಪ್ರಕಾರ ನಾನು ಹೇಳುವ 3 ಘಟನೆಗಳಲ್ಲಿ ಯಾವುದಾದ್ರೂ ಒಂದು ನಿನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ನೀನು ಈ ಕಾರ್ಯಕ್ಕೆ ಕೈ ಹಾಕಿದ್ದೆ ಎಂದು ನನ್ನ ಅನಿಸಿಕೆ. ಮೊದಲನೆಯದು ಮನೆಯ ಒಳಗೆ, ಎರಡನೆಯದು ಪರೀಕ್ಷೆಯಲ್ಲಿ ಫೇಲು, ಮೂರನೆಯದು ಪ್ರೀತಿ ಪ್ರೇಮ. ಈ ವಿಷಯದಲ್ಲಿ ಏನಾದರೂ ಮನಸ್ತಾಪನ? ನೀವು ಹೇಳಿದಿಲ್ಲ ಪೂರ್ಣದು. ಅದೇ ನಿಜ ಸರ್, ಅದೇ ನಿಜ. ಪ್ರೀತಿ ಪ್ರೇಮ ಅಂತ ನಂಬಿ ಮನಸ್ಸಾರಿ ಯಾರನ್ನ ಪ್ರೀತಿ ಮಾಡಿದ್ದೋ ಅವರು ನನ್ನ ಬಿಟ್ಟು ಹೊರಟು ಸರ್. ನನಗೆ ಮೋಸ ಮಾಡ್ಬಿಟ್ರು ಸರ್. ಪ್ರೀತಿ ಪ್ರೇಮ ಕಡೆಗೆ ಪ್ರೀತಿಸಿದವರನ್ನೇ ಕೈಕೊಟ್ಟು ಹೋಗುವುದು ಸಾಮಾನ್ಯ ಆಗಿದೆ ಅಲ್ಲಮ್ಮ. ನಿನ್ನನ್ನು ಪ್ರೀತಿಸಿದ ಯುವಕ ನಿನಗೆ ಮೋಸ ಮಾಡಿ ಹೋಗಲು ಕಾರಣ ಹೋಗಲಿ. ನಿನ್ನ ಫ್ಯಾಮಿಲಿ ಬಗ್ಗೆ ಏನಾದರೂ? ಫ್ಯಾಮಿಲಿ ವಿಷಯ ಹೇಳಿದ್ರೆ ಇವರು ನನ್ನ ಮನೆ ಮತ್ತೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ. ಆಗ ಅಪ್ಪನಿಗೆಲ್ಲ ವಿಷಯ ಗೊತ್ತಾಗುತ್ತೆ. ಹೇಗಿದ್ರು ಮಾಡಿ
ನೋಡಮ್ಮ, ನಾನೊಂದು ನಿನ್ನಲ್ಲಿ ವಿಷಯ ಕೇಳುತ್ತೇನೆ. ನೀನು ಅದನ್ನು ಅನ್ಯಥಾ ಎಂದು ಭಾವಿಸದೆ ನನ್ನ ಮಾತು ನಡೆಸಿಕೊಡುತ್ತಿದ್ದು. ಸರ್, ಆಪತ್ಕಾಲದಲ್ಲಿ ಬಂದು ನನ್ನ ಪ್ರಾಣವನ್ನು ಉಳಿಸಿದಂತ ಮಹಾದೇವರು ಸರ್. ನಿಮ್ಮ ಮಾತನ್ನ ಅನ್ಯತೆ ಭಾವಿಸಿ ನಾನು ಪ್ರಭಾವಿತನ ಖಂಡಿತವಾಗಿಲ್ಲ. ಅದೇನಂತ ಹೇಳಿ ನೋಡಮ್ಮ, ನಾನು ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಒಟ್ಟು ಜೀವನ ಸಾಗಿಸುತ್ತಿದ್ದೇನೆ. ನೀನು ನನ್ನ ಮನೆಯಲ್ಲಿ ನನ್ನ ಮನೆಯ ಓರ್ವ ಸದಸ್ಯಳಂತೆ ಸುಖವಾಗಿರಬಹುದು. ಸಮಯ ಸಂದರ್ಭಾನುಸಾರ ನಿನ್ನ ಬದುಕಿಗೆ ಒಂದು ದಾರಿ ಮಾಡಿ ತೋರಿಸುವುದು ನನ್ನ ಕರ್ತವ್ಯ. ಯಾವುದಕ್ಕೂ ವಿಚಾರಿಸು, ನಿರ್ಧರಿಸು. ಹೌದು, ನಾನು ಮಾಡಿದ ಈ ಪಾಪ ಕಾರ್ಯಕ್ಕೋಸ್ಕರ ನನ್ನ ಮಗು ಯಾಕೆ ಬಲಿ ಆಗ್ಬೇಕು? ಇಲ್ಲ, ಅದು ಬದುಕಬೇಕು. ಈ ಸಮಾಜದಲ್ಲಿ ಉನ್ನತ ಅಧಿಕಾರಿ ಆಗ್ಬೇಕು. ಈ ಸಮಾಜವನ್ನ ಪೋಷಿಸುವಂತ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಾನು ಇವರಲ್ಲಿ ಆಶ್ರಯವನ್ನ ಪಡೆಯಲೇಬೇಕು. ಸರ್, ನನ್ನ ಜೀವನ ಕಾಪಾಡಿದೆ, ಜೀವಧಾರ ಮಾಡಿದೆ. ಇದರಿಗೆ ಆಶ್ರಯವನ್ನು ಕೊಡ್ತಾ ಇದ್ರಿಲ್ಲ. ನಿಮ್ಮ ಉಪಕಾರವನ್ನ ನಾನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಸರ್, ಯಾವುದೇ ಕಾರಣಕ್ಕೂ ಹೇಳಮ್ಮ, ಇದು ಉಪಕಾರವಲ್ಲಮ್ಮ, ಮಾನವೀಯ ಕರ್ತವ್ಯ ಅಷ್ಟೇ. ನೋಡು, ಆ ನದಿಯಾಚೆ ಕಾಣುವುದೇ ನನ್ನ ಮನೆ. ನಡೆಯಮ್ಮ, ಮನೆಗೆ ಹೋಗೋಣ. ನಡೆಯ. ಗಂಗಾ ಗಂಗಾ ಗಂಗಾ, ನಿನ್ನ ರೂಪಕ್ಕೆ ಮನಸೋತ ನಾನು ನಿನ್ನನ್ನೇ ನನ್ನ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಮನಸ್ಸು ಮಾಡಿದರು. ನೀನು ಆ ಹುಡುಗನನ್ನು ಪ್ರೀತಿಸಿ ನನ್ನ ಆಸೆಗೆ ಮಣ್ಣು ಹಾಕಿದೆ. ಹೇಗಾದರೂ ಮಾಡಿ ಆ ನಿನ್ನ ಪ್ರಿಯಕರನನ್ನು ಬೇರ್ಪಡಿಸಿ ನಿನ್ನ ಕೊರಳಿಗೆ ನಾನೇ ತಾಳಿ ಕಟ್ಟದಿದ್ದರೆ ನಾನು ಕಾಮಪುರದ ಕಾಮರಾಜನ ಮಗ ತ್ಯಾಗರಾಜನೇ ಅಲ್ಲ. ಆ ಗಂಗಾಳ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಜೀವನದ ಸಂಗಾತಿಯಾಗಿ ಮಾಡಿಕೊಳ್ಳೋದು ಅದು ಆಗದ ಮಾತಲ್ಲ, ಆಗದ ಮಾತು. ಹೇಗೆ ನಡೆಯುತ್ತಿರುವೆ ಸುನಿತಾ? ನಿನ್ನ ನಾದಿನಿ ಗಂಗಾಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಇಲ್ಲ ತ್ಯಾಗರಾಜ, ಇಲ್ಲ. ಗಂಗಾ ಈಗಾಗಲೇ ಆ ಮುದುಕನಿಗೆ ಒಂದು ಚೀಟಿ ಬರೆದಿಟ್ಟು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಹುಡುಗೋ ಪ್ರಯತ್ನ ಮಾಡಬೇಡಿ, ಅದು ನಾನು ಪ್ರೀತಿಸಿದ ಪ್ರಿಯಕರನೊಂದಿಗೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಕೊನೆಗೂ ಗಂಗಾ ತಾನು ಪ್ರೀತಿಸುತ್ತಿರುವ ಯುವಕನೊಂದಿಗೆ ಓಡಿ ಹೋದಳು ಎಂದ ಹಾಗಾಯ್ತು. ಅಂದ್ರೆ ಗಂಗಾ ಒಬ್ಬ ಯುವಕನನ್ನು ಪ್ರೀತಿ ಮಾಡ್ತಿರೋ ವಿಷಯ ನಿಮಗೆ ಗೊತ್ತಿದೆ ಎಂದಂಗಾಯ್ತು. ಹೌದು, ಹೋಗಲಿ ಆ ವಿಷಯ. ಅವಳು ನಮಗೆ ದಕ್ಕದಿದ್ದರೂ ನಮ್ಮಿಬ್ಬರಿಗೂ ಸಹಾಯ ಮಾಡಿ ಹೋಗಿದ್ದಾಳೆ. ಸಹಾಯ? ಯಾವ ಸಹಾಯ ತ್ಯಾಗರಾಜ? ಮನೆಯಲ್ಲಿ ನಮ್ಮಿಬ್ಬರ ಮಿಲನಕ್ಕೆ ಅಡ್ಡಿಯಾಗುತ್ತಿದ್ದ ಆ ಇಬ್ಬರಲ್ಲಿ ಒಬ್ಬಳಂತೂ ಹೋದಳು. ಇನ್ನೊಬ್ಬನು ಇದ್ದಾನೆ ಆ ಮುದುಕ. ಅವನನ್ನು ಮನೆಯಿಂದ ಹೊರ ಹಾಕಿದರೆ ನಮ್ಮ ಎಲ್ಲ ಕಾರ್ಯ ಸಕ್ಸೆಸ್. ನೀವು ಹೇಳೋದೇನೋ ಸರಿಯಾಗಿದೆ ತ್ಯಾಗರಾಜ, ಆದ್ರೆ ವಯಸ್ಸಾದ ಮುದುಕರನ್ನು ಮನೆಯಿಂದ ಹೊರ ಹಾಕುವುದು ಮಹಾ ಪಾಪ ಅಲ್ವೇ? ಪಾಪ, ಪುಣ್ಯ, ಸ್ವರ್ಗ, ನರಕ ಇವೆಲ್ಲ ಹಿಂದಿನ ಕಾಲದ ಹಿರಿಯರ ಮೂಢನಂಬಿಕೆ ಅಷ್ಟೇ. ನಾವು ಮಾಡಿದ ಕರ್ಮಕ್ಕೆ ಪಾಪ ತಗುಲುತ್ತದೆ ಎಂಬ ಭಯಗಿ ಮಾನವನಿಗೆ ಇರುತ್ತಿದ್ದರೆ ಎಂದಿನ ಸಮಾಜದಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ, ಹಿಂಸೆಗಳೇ ನಡೆಯುತ್ತಿರಲಿಲ್ಲ. ಸುನಿತಾ, ನಾವು ಸುಖದಿಂದ ಬದುಕಬೇಕಾದರೆ ನಮ್ಮ ಸುಖಕ್ಕೆ ಅಡ್ಡಿಯಾಗುತ್ತಿರುವವರನ್ನು ರಸಾತಳಕ್ಕೆ ತುಳಿಯಲೇಬೇಕು. ಇದು ನನ್ನ ಸಿದ್ಧಾಂತ. ಬಾ ಸುನಿತಾ, ಆ ಮುದುಕನನ್ನು ಮನೆಯಿಂದ ಹೊರ ಹಾಕುವ ಬಗ್ಗೆ ಹೇಗೆಂದು ನಿನ್ನ ಕಿವಿಯಲ್ಲಿ ಹೇಳುತ್ತೇನೆ. ನೀನು ಹೀಗೆ ಮಾಡು, ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ. ವೆರಿ ಗುಡ್ ಐಡಿಯಾ. ಆದ್ರೆ ನೀ
ಕೊನೆಗೆ ನನಗೆ ವಂಚಿಸಿ ನೀವು ಕೈ ಬಿಡ್ತಲ್ಲ ತಾನೇ? ಸುನೀತಾ, ಏನು ನುಡಿತಿರೋ ಚಿನ್ನ? ನನ್ನ ಮೇಲೆ ನಿನಗೆ ಇನ್ನು ಅವಿಶ್ವಾಸವೇ? ಒಂದಾನೊಂದು ವೇಳೆ ಆ ಸೂರ್ಯಚಂದ್ರರು ತಮ್ಮ ದಿಕ್ಕುಗಳನ್ನು ಬದಲಿಸಬಹುದು, ಬೀಸುವ ಗಾಳಿ ನಿಲ್ಲಬಹುದು, ರಾಜಕಾರಣಿಗಳು ಓಟು ಕೊಟ್ಟವರನ್ನು ಮರೆಯಬಹುದು. ಆದರೆ ನಾನು ಈ ನನ್ನ ಪ್ರೇಯಸಿಯನ್ನು ಮರೆಯಲಾರೆ ಚಿನ್ನ, ಮರೆಯಲಾರೆ. ತ್ಯಾಗರಾಜ್, ನಿಮ್ಮ ಮೇಲೆ ನನಗೆ ತುಂಬಾ ವಿಶ್ವಾಸ ಇದೆ. ಸುಮ್ಮನೆ ತಮಾಸ್ಗೆ ಅಂತ ನಾನು ಈ ಮಾತನ್ನು ಕೇಳಿದೆ. ಎಂದಿದ್ದರೂ ನನ್ನ ಜೀವನ ಸರ್ದಾರ ನೀವೇ ಅಲ್ಲೇ. ಸುನೀತಾ, ತುಂಬಾ ಅರ್ಥಾಯ್ತು ಇಂದು. ಸುನೀತಾ, ನಿನಗೆ ಉಪಟಳ ಕೊಡುತ್ತಿರುವ ವ್ಯಕ್ತಿ ಯಾರು? ಅವನ ಹೆಸರೇನು? ಅವನನ್ನ ಹೋಟ್ಲೆಲ್ಲ ಹಾಕ್ಬಿಡ್ತೇನೆ. ಅವನ್ ಯಾವನೋ ಶಿವರಾಜ್ ಅಂತೆ. ನಮ್ಮಿಬ್ಬರ ದೃಶ್ಯವನ್ನು ಕ್ಯಾಮ್ರಾದಲ್ಲಿ ಸೆರೆ ಇಟ್ಟು ಆ ದೃಶ್ಯವನ್ನು ನನ್ನ ಗಂಡನಿಗೆ ತೋರಿಸ್ತೀನಿ ಅಂತ ಮಾಡ್ತಾ ಇದ್ದಾನೆ. ಹನಂತಾಗಿದ್ದಾಗ ಸುನೀತಾ,
ಹಣಕ್ಕಾಗಿ ನಿನಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿರೋ ಆ ಶಿವರಾಜನಿಗೆ ಶಿವಪುರಕ್ಕೆ ಕಳಿಸಲೇಬೇಕು. ತ್ಯಾಗರಾಜ್, ಈ ಶಿವರಾಜನು ಶಿವಪುರಕ್ಕೆ ಕಳಿಸಲು ನಿನ್ನಿಂದ ಏನು, ನಿನ್ನ ಅಪ್ಪನಿಂದಲೂ ಸಾಧ್ಯವಿಲ್ಲ. ನಮ್ಮಪ್ಪನ ಹೆಸರು ತೆಗೆಯುತ್ತಿರುವೆಯಾ? ನೋಡು, ಈ ನನ್ನ ಪಿಸ್ತೂಲಿಗೆ ಆಹುತಿಯಾಗುವ ನಿನಗೆ ಮನಸ್ಸು ಇಲ್ಲದಿದ್ದರೆ ನಮ್ಮಿಬ್ಬರ ಪ್ರಣಯದರ್ಶದ ಫೋಟೋ ಶೇರ್ ಮಾಡು. ಇಲ್ಲದಿದ್ದರೆ ಸಾಯಲು ಸಿದ್ಧನಾಗೋ ರಾಸ್ಕಲ್. ತ್ಯಾಗರಾಜ್, ಪಿಸ್ತೂಲ್ ನಿನ್ನ ಅಪ್ಪನ ಇದೆ ಅಂತ ತಿಳಿದುಕೊಳ್ಳಬೇಡ. ನನಗೆ ಬದುಕಿನ ಭಯ ತೋರಿಸುವ ನಿನಗೆ ಯಮಪುರದ ದಾರಿ ತೋರಿಸುತ್ತೇನೆ. ಶಿವರಾಜ್, ನಿನ್ನ ಗುಂಡಿಗೆ ಪ್ರಾಣ ಸಮರ್ಪಿಸಲು ನಾನೇನು ಬಳೆ ತೊಟ್ಟ ನಾಮರ್ಥನಲ್ಲವೋ? ಶೂರ ಧೀರ ಸಾರಥಿ, ಸಾಯಲು ಸಿದ್ಧನಾಗು ಮಗನೇ. ಸಿರಾಜ್, ನಿನ್ಗೆ ಬೇಕಾಗಿರೋದು ಹಣ ಅಷ್ಟೇ ತಾನೆ? ಎಸ್, ನನಗೆ ಬೇಕಾಗಿರೋದು ಬರೀ ಹಣ. ಆಯ್ತು, ನಾಳೆನೆ ನಾನು ನಿಮ್ಗೆ ಹಣದ ವ್ಯವಸ್ಥೆ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಸಿರಾಜ್, ಹೊರಟೋಗಿ. ಆಯ್ತು ಸುನೀತಾ, ನಾಳೆ ನನಗೆ ಹಣ ಮುಟ್ಟಲೇಬೇಕು. ತ್ಯಾಗರಾಜ್, ಒಂದಲ್ಲ ಒಂದು ದಿವಸ ನನ್ನ ಸೇಡನ್ನು ನಾನು ತೀರಿಸಿಕೊಳ್ಳಿಲ್ಲ. ನಾನು ಶಿವಪುರದ ಶಿವಾನಂದನ ಮಗ ಶಿವರಾಜನೇ ಅಲ್ಲ. ನಮ್ಮ ಪ್ರಣಯ ಸಾಮ್ರಾಜ್ಯದಲ್ಲಿ ಖಳನಾಯಕನಾಗಿ ಪ್ರವೇಶ ಮಾಡಬಯಸುವ ನಿನ್ನ ಒಂದಲ್ಲ ಒಂದು ದಿನ ಅಂತ್ಯ ಮಾಡದಿದ್ದರೆ ನಾನು ಕಾಮಪುರದ ಕಾಮರಾಜನ ಮಗ ತ್ಯಾಗರಾಜನೇ ಅಲ್ಲ. ಅದು ಈ ನಿನ್ನ ಜನ್ಮದಲ್ಲಿ ಸಾಧ್ಯವಿಲ್ಲ. ನೋಡುತ್ತಿರುವೆಯಂತೆ ಯಾವುದು ಸಾಧ್ಯ ಯಾವುದು ಅಸಾಧ್ಯವೆಂದು. ಸುನೀತಾ, ಇನ್ನು ಮುಂದೆ ನೀನು ಈ ಶಿವರಾಜನಿಂದ ಜಾಗರೂಕತೆಯಿಂದಿರಬೇಕು. ಆಗ್ಲಿ ತ್ಯಾಗರಾಜ್, ನೀವ್ ಹೇಳಿದಾಗೆ ನಾನ್ ಕೇಳ್ತೇನೆ. ಬನ್ನಿ, ಎಷ್ಟು ಹೋಗೋಣ. ಅಲ್ಲಿ ಪ್ರೇಮ ಲೋಕದಲ್ಲಿ ನಾವಿಬ್ಬರು ತೇಲಾಡೋಣ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು. ಇಂದಿನ ಪ್ರಪಂಚದಲ್ಲಿ ಯಾರನ್ನಾದರೂ ನಂಬಬಹುದು, ಆದರೆ ಈ ಅಪವಾದದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪಾಪ, ಅಸಹಾಯಕ ಕನ್ಯೆಯೊಬ್ಬಳು ತಾರುಣ್ಯದಲ್ಲಿ ತಪ್ಪು ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟವಳನ್ನು ಕಾಪಾಡಿ ಮನೆಗೆ ಕರೆದು ತಂದು ನನ್ನ ಮಗಳಂತೆ ಜೋಪಾನ ಮಾಡಿದರು. ಅವಳು ತನ್ನ ಪ್ರಿಯತಮನಿಂದ ಪಡೆದ ಗರ್ಭಕ್ಕೆ ನಾನೇ ಕಾರಣವೆಂದು ಈ ಸಮಾಜ ನನ್ನನ್ನು ಅಪವಾದ ಪಡಲು ಹಾಕಿತು. ಈ ಅಪವಾದದಿಂದ ತಪ್ಪಿಸಿಕೊಳ್ಳಲು ಈ ಕೆಟ್ಟ ಜನರ ಬಾಯಿ ಮುಚ್ಚಿಸುವುದಕ್ಕಾಗಿ ಉಪಾಯವಿಲ್ಲದೆ ಶಿವನ ಪಾದ ಸೇರಿದ ನನ್ನ ಸತಿಯ ಮಾಂಗಲ್ಯವನ್ನು ಅವಳಿಗೆ ಕೊಟ್ಟು ಇದನ್ನು ದೇವರ ಮುಂದೆ ಹೋಗಿ ಕಟ್ಟಿಕೋ ಎಂದು ಹೇಳಿ ಸಮಾಜದ ಮುಂದೆ ಹೇಮಾ ನನ್ನ ಸತಿಯಾದರು. ಅವಳು ನನಗೆ ಮಗಳ ಸಮಾನ. ನನ್ನ ಮಗ ಬದುಕಿದ್ದರೆ ಅವನ ಹೆಂಡತಿಯಾಗಿ ನನಗೆ ಸೊಸೆಯಾಗುತ್ತಿದ್ದರು. ತಾರುಣ್ಯದಲ್ಲಿ ನಾನು ಮಾಡುವಂತ ಈ ಸಮಾಜದ ಜನ ಎಲ್ಲ ಜಾರ್ಮಿ ಅಂತ ಜನರು ಮಾತಾಡ್ತಾ ಇದ್ರು ಕೂಡ ನೀವು ಅವಳು ಜಾರ್ಮಿ ಅಲ್ಲ, ಅವಳು ತಾಳಿ ಇಲ್ಲದ ತಾಯಿ ಆಗೋದಕ್ಕೆ ನಾನೇ ಕಾರಣ ಅಂತ ಈ ಸಮಾಜ ದೃಷ್ಟಿಯಲ್ಲಿ ನನಗೆ ಸತ್ಯಸ್ಥಾನ ಇಲ್ಲ. ಆದ್ರೆ ಮನೆಯಲ್ಲಿ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಮಗಳ ಸ್ಥಾನ ಒಂದು ಮಾತು ಹೇಳ, ಮುಂದಿನ ಜನ್ಮ ಅಂತ ಅಂದ್ಕೊಂಡಿದ್ರೆ ಮತ್ತೆ ನಾನು ನಿಮ್ಮ ಮಗಳಾಗಿ ಹುಟ್ಟಿಬಿಡ್ತೀನಿ. ನಿಮ್ಮ ಋಣವನ್ನ ಅಳಬೇಡ. ಈ ಹಿಂದೆ ಹೇಳಿದ ಹಾಗೆ ಈಗಲೂ ಹೇಳುತ್ತಿದ್ದೇನೆ. ನಿನ್ನ ಜೀವನದಲ್ಲಿ ನಡೆದಿರುವ ಕೆಟ್ಟ ಘಟನೆಯನ್ನ ನೆನೆಯಬೇಡ. ನೋಡಮ್ಮ, ನನ್ನ ಹೆಂಡತಿ ನನ್ನ ಕಣ್ಮುಂದೆಯೇ ಕಟುಕದ ಗುಂಡಿಗೆ ಬಲಿಯಾಗಿದೆ. ಇನ್ನೊಬ್ಬ ಮಗ ವಿದೇಶಕ್ಕೆ ಹೋಗುವ
ಎಲ್ಲ ಆಘಾತವನ್ನ ಮರೆತಿದ್ದೇನಮ್ಮ. ನನ್ನ ಹತ್ರ ಒಂದು ಮಾತು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಕೇಳು ಸರ್. ಏನಿಲ್ಲ ಸರ್, ಆಕ್ಸಿಡೆಂಟಲ್ಲಿ ನಿಮ್ಮ ಹೆಂಡತಿ ಹಾಗೂ ಮಗು ತೀರ್ಕೊಂಡಲ್ಲ, ಅದು ಫೋಟೋ ಏನಾದರೂ ಇದೆಯಾ? ನಾನು ಅವ್ರನ್ನ ನೋಡಿ ಒಂದ್ಸತಿ ನಮಸ್ಕರಿಸ್ಬೇಕು. ಇಲ್ಲಮ್ಮ, ನನ್ನ ಮಗನ ಮತ್ತು ಹೆಂಡತಿಯ ಫೋಟೋ ನೋಡಿದಾಗಲ್ಲ ನನಗೆ ದುಃಖ ಉಮ್ಮಳಿಸಿ ಬರುತ್ತದೆಯಮ್ಮ. ಆದ್ದರಿಂದ ಆ ಫೋಟೋ ನಾನೇ ತೆಗೆಸಿಟ್ಟಿದ್ದೇನೆ. ಅದನ್ನು ನಾನು ನೋಡಬಾರದೆಂದು. ಇಂದು ನನ್ನ ಮಗ ಹುಟ್ಟಿದ ದಿನವಾಗಿದೆ. ಆದರೆ ಏನು ಮಾಡುವುದು? ನನ್ನ ಹಣೆ ಬರದಲ್ಲಿ ಆ ವಿಧಿ ನನ್ನ ಮಗನ ಆರೈಕೆಯಲ್ಲಿ ಕಾಲ ಕಳೆಯುವ ಭಾಗ್ಯವಾದ ನನ್ನ ಹಣೆ ಬರದಲ್ಲಿ ಬರೆಯಲಿಲ್ಲಮ್ಮ. ಸಮಾಧಾನ ಮಾಡಿಕೊಳ್ಳಿ ಸರ್, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ನೋಡಿ, ಪಕ್ಕದ ಮನೆಯಲ್ಲಿ ಇವತ್ತು ಪೂಜೆ ಇದೆ. ನಾನು ಹೋಗ್ಬಲ್ಲ ಸರ್? ಹೋಗಿಪ್ಪ, ಹೋಗಿಪ್ಪ. ಸರಿ ಸರಿ. ದೇವ, ವಿಮಾನ ಅಪಘಾತದಲ್ಲಿ ಮಡಿದ ನನ್ನ ಗೌತಮನ ಆತ್ಮಕ್ಕೆ ಶಾಂತಿ ನೀಡು ದೇವ, ಶಾಂತಿ. ನನ್ನನ್ನು ಹೀಗೆ ಕರೆಯುತ್ತಿದ್ದ ಡ್ಯಾಡಿ ಅಂತ. ಯಾರಪ್ಪ ನೀನು? ನಾನು ಡ್ಯಾಡಿ, ನಿನ್ನ ಮಗ ಗೌತಮ್. ನನ್ನ ಮಗ ಗೌತಮ್? ಗೌತಮ್? ನನ್ನ ಮಗ ಗೌತಮ್? ಇಲ್ಲ, ನೀನು ನನ್ನ ಮಗನಲ್ಲ. ನನ್ನ ಮಗ ವಿಮಾನ ಅಪಘಾತದಲ್ಲಿ ಸತ್ತು ಇಂದಿಗೆ 15 ತಿಂಗಳು ಗತಿಸಿ. ಇಲ್ಲ, ನೀನು ನನ್ನ ಮಗನಲ್ಲ. ಹೊರಟು ಹೋಗು ಈ ಮನೆಯಿಂದ, ಹೊರಟು ಹೋಗು. ಜೀವ ಮರಣದ ಸಂಗಮದಲ್ಲಿ, ವಿಮಾನ ಅಪಘಾತದಲ್ಲಿ ಕಾಲನ್ನು ಕಳೆದುಕೊಂಡು ಸಾವನ್ನು ಗೆದ್ದು ಬಂದು ತಂದೆಯ ಆಲಿಂಗನಲ್ಲಿ ಸೇರಲು ಬಂದ ನಿನ್ನ ಮಗನನ್ನು ನೀನೇ ಗುರುತಿಸದಾದೆಯಾ? ನೀನೇ ಗುರುತಿಸದಾದೆಯಾ? ಡ್ಯಾಡಿ, ನೀನು ಮರೆತರು ನಾನು ಮರೆಯಲಿಲ್ಲ ಡ್ಯಾಡಿ. ನೀನು ಮರೆತರು ನಾನು ಮರೆಯಲಿಲ್ಲ ಡ್ಯಾಡಿ. ನಾನು ಇಂದು ಹುಟ್ಟಿದ ದಿನವೆಂದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಡ್ಯಾಡಿ, ಚೆನ್ನಾಗಿ ಜ್ಞಾಪಕವಿದೆ ಡ್ಯಾಡಿ. ನಾನು ಹುಟ್ಟಿದ ದಿನದಿಂದ ಪ್ರತಿ ವರ್ಷವೂ ಹಾಡುತ್ತಿದ್ದ ಹಾಡು, ಓ ನನ್ನ ಮುದ್ದು ಕಂದ, ನಗುತ್ತಲೇ ನೀನು ಬಾರ, ಸುಖ ಸಂತೋಷದ. ಓ ನನ್ನ ಮುದ್ದು ಕಂದ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇದು ನನ್ನ ಕರ್ಣ ಪುಡಿಯ ತುದಿ. ಗೌತಮ್! 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 ನೀನು ಬದುಕಿ ಬಂದಿರಪ್ಪ. ಕೊನೆಗೂ ದೇವರು ನನ್ನ ಮೇಲೆ ಕರುಣೆ ತೋರಿದ. ಮಗು, ಮಗು, ವಿಮಾನ ಅಪಘಾತದಲ್ಲಿ ಮಡಿದ ನಮ್ಮ ತಿಳಿಸಿದ ವಿಷಯ ನಿಮಗೆ ತಿಳಿಸಿದ ವಿಷಯ ಸತ್ಯವಾದರೂ ಆ ಭಗವಂತನು ನನ್ನ ಬದುಕಿಸಿ ಬಿಟ್ಟಾರಡಿ. ಆ ಭಗವಂತನು ನನ್ನ ಬದುಕಿಸಿ ಬಿಟ್ಟಾರಡಿ. ಅದೊಂದು ದುರಂತ ಕಥೆ ನಡಿ, ದುರಂತ ಕಥೆ ನಡಿ. ಬೇಡ ಬೇಡ, ಈಗ ಆ ವಿಷಯ ಬೇಡ. ನೀನು ಮೊದಲು ಊಟ ಮಾಡಿ ರೆಸ್ಟ್ ತೆಗೆದುಕೋ, ಆಮೇಲೆ ಎಲ್ಲ ವಿಷಯ ಹೇಳುವಂತೆ. ನನ್ನ ಮಗ ಬದುಕಿ ಬರ್ತಿದ್ದಾರಲ್ಲ ಅಷ್ಟೇ ಅಂತ ನನಗೆ ಅಷ್ಟೇ ಸಾಕು. ಪಕ್ಕದ ಮನೆಗೆ ಪೂಜೆಗೆ ಹೋದ ಹೇಮ ಬರೀ ಬರುವ ವೇಳೆಯೂ ಆಗಿದೆ. ನೀನು ಇಲ್ಲೇ ಇಲ್ಲ. ಈ ಹೇಮ ಅನ್ನೋಳು ಯಾರು? ಮಗು ಗೌತಮ್,
ಬೇಸರವಾದಾಗ ಅಸಹಾಯಕ ಹೆಣ್ಣೊಬ್ಬಳನ್ನು ನನ್ನ ಪರಿಚಾರಿಕೆಯ ಸತಿಯನ್ನಾಗಿ ಮಾಡಿಕೊಂಡಿರುವೆ. ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಡ್ಯಾಡಿ, ಇದರಲ್ಲಿ ಕ್ಷಮಿಸುವಂತ ತಪ್ಪು ನೀವೇನು ಮಾಡಿಲ್ಲ ಡ್ಯಾಡಿ. ವೃದ್ಧಾಪ್ಯದಲ್ಲಿ ನಿಮ್ಮ ಸೇವೆ ಮಾಡಲು ಬಂದ ಅವಳು ದೇವತೆ ಡ್ಯಾಡಿ, ದೇವತೆ. ಬಂದೆಯಾ? ನೋಡು ಯಾರು ಬಂದಿದ್ದಾರೆ ನೋಡು. ನನ್ನ ಮಗ ಬದುಕಿ ಬಂದಿದ್ದಾನೆ. ಗೌತಮ್, ಇವಳೇ ನನ್ನ ಪರಿಚಾರಿಕೆ. ರೆಸ್ಟ್ ತೆಗೆದುಕೋ, ನಾನು ಊಟಕ್ಕೆ ರೆಡಿ ಮಾಡುತ್ತೇನೆ. ಡ್ಯಾಡಿ, ವಿಧಿಯೇ ಯಾವ ದುರಂತ ಚಿತ್ರವನ್ನು ನಾನು ನೋಡುತ್ತಿರುವೆ. ನಾನು ಮನಸ್ಸಾರ ಪ್ರೀತಿಸಿ ಮೈಲಿಗೆಯಾದ ಗಂಗಾ ನನ್ನ ಜನುಮದಾತನ ಪರಿಚಾರಿಕೆ ಪತಿಯೇ. ನಾಳೆ ಈ ನಮ್ಮ ವಿಷಯ, ಪ್ರೀತಿಯ ವಿಷಯ ಬಹಿರಂಗ ಬಂದ್ರೆ ನನ್ನ ಡ್ಯಾಡಿಯ ಮನಸ್ಸಿನಲ್ಲಿ ಏನಾಗಬಹುದು, ಅವರ ಹೃದಯದಲ್ಲಿ ಎಂತ ಆಘಾತವಾಗಬಹುದು. ಹೌದು, ಡ್ಯಾಡಿ ಈಗ ಸಂತೋಷವಾಗಿದ್ದಾರೆ. ಗಂಗಾಳು ಈಗ ಮನೆಯಲ್ಲಿ ಸಂತೋಷವಾಗಿದ್ದಾಳೆ. ಆದರೆ ಅವಳ ಕೈಯಲ್ಲಿರುವ ಮಗು ನನ್ನ ರಕ್ತಕ್ಕೆ ಹುಟ್ಟಿದ್ದು. ಆ ಮಗುವಿಗೆ ಜನ್ಮದಾತ ನಾನು. ಆದರೆ ನಾನೀಗ ಏನು ಮಾಡಲಿ ದೇವ, ನಾನೀಗ ಏನು ಮಾಡಲಿ? ಗೌತಮ್, ಏನು ವಿಚಾರ ಮಾಡುತ್ತಿರುವೆ? ಬಾರೋ, ಊಟ ಮಾಡು ಬಾರೋ. ಸಾವು ಬರ್ತಾ ಇದೆ ಅಲ್ಲ, ನಮ್ ಪ್ರೀತಿಗೆ ಅಡ್ಗೋಡೆ ಕಟ್ಟ ಇಬ್ರು ಮುದ್ಯಾ ನನ್ನ ಮಗಳಿಗೆ ಯಾಕೆ ಸಾವು ಬರಂಗಿಲ್ಲ ಅಂತಿಲ್ಲ. ಬೇಗ ಸಾವು ಬರ್ದಿಲ್ಲ ನನ್ನ ಕಂದ. ಕರ್ಕೊಂಡೆ ಸ್ವಾಮಿ, ಕಂದ ಮಲ್ಲ ಅಲ್ಲ, ಮಾಡ್ತೀನಿ ನೋಡಿ ಕುಂದ. ಒಂದ ಮಾಡಿದ್ರೆ ನಾನು ಮತ್ತು ಒಂದ ಆರಾಮ್ ತಿನ್ಬಹುದಲ್ವೇ ನನ್ನ ಕಂದ. ಗಂಧ ನಿಮ್ ಸೆಟಪ್ ಏನೇ ಕಂದ, ಇದು ನಂದು 4ನೇ ಸೆಟಪ್. ಯಾಕೆ ಬೇಕು ನೀವು ಈ ಸೆಟಪ್ ಬಿಟ್ಟವಲ್ಲ? ಹೇಳಿ ಕೇಳಿ ಕಾವಿ ದೊಡ್ಡ ಸನ್ಯಾಸಿಗಳು ನೀವು. ನೋಡ್ ನನ್ ಕಂದ, ಹಾದಿ ತೊಟ್ಟವರು ಎಲ್ಲರೂ ಸನ್ಯಾಸಿ ಆಗುದಿಲ್ಲ, ಹಾದಿ ತೊಟ್ಟವರು ಎಲ್ಲರೂ ರಾಜಕಾರಣಿ ಆಗುದಿಲ್ಲ, ಹಾಕಿ ತೊಟ್ಟವರು ಎಲ್ಲರೂ ನಿಷ್ಠಾವಂತ ಅಧಿಕಾರಿನೂ ಆಗುದಿಲ್ಲ. ಹಾಗೆ ಸನ್ಯಾಸಿಗಳಿಗೆ ಬೇಕಾಗ್ತದೆ. ಇಲ್ಲ ಅಂದ್ರೆ ಅವರಿಗೆ ಸ್ವರ್ಗ ಸಿಗುವುದಿಲ್ಲ ಅಂತೆ ನನ್ನ ಕಂದ. ಅಲ್ಲ, ಇದು ನಿಮ್ಗೆ ಸ್ವಂತ ಅನುಭವ ಇರ್ಬೇಕಲ್ವೇ? ಈ ಅನುಭವದಿಂದಲೇ ಅಲ್ವೇ ಕಂದ ನಾನು ಕಳ್ಕೊಂಡು ಸ್ವಾಮಿ ಆದದ್ದು. ಕಳ್ಕೊಂಡ ಸ್ವಾಮಿ ಅಲ್ಲ, ನಾನು ನಿನ್ಗೆಲ್ಲ ಕಳಿಸಿ ಇಲ್ಲಿಂದ ಕಳಿಸ್ತೀನಿ ಅಮ್ಮ. ಕಂದ, ನಂದು ಎಲ್ಲ ಕಳಿಸು, ಆದ್ರೆ ನನ್ನ 3 ವಸ್ತು ಮಾತ್ರ ಕಳೆಯಕ್ ಹೋಗ್ಬೇಡ. ಕಳಿಸಿ ಅಂದ್ರೆ ನಾನ್ ಮಾತ್ರ ಬದುಕಿರುವುದಿಲ್ಲ. ಯಾವ ವಸ್ತುಗಳು ಸ್ವಾಮಿ ಅದು? 1ನೇದು ಲುಂಗಿ, 2ನೇದು ಅಂಗಿ, 3ನೇದು ಪುಂಗಿ. ಅಂದ್ರೆ ಕೈಯಲ್ಲಿ
ಕಮಂಡಲ. ಇದು ಒದ್ದಿಸ್ಕೊಂಡಲ್ಲ. ಅಲ್ಲ ಮಮ್ಮಿ, ನಿನಗೆ ಎಷ್ಟೊಂದು ಹುಡುಕ್ಬೇಕು? ಯಾಕೆ ಹುಟ್ಟಾಕತ್ತಿ ನನ್ನ? ಅಲ್ಲ ನಮ್ಮ ಪದಗ್ಲ ಆ ಸೀತಾದುರ್ಗಕ್ಕೆ ಹೋಗ್ಯಾನ. ಯಾವನೋ ನನ್ನನ್ನು ಹೊರ ಹುಡುಕಾಕ ಮದ್ವಿ ಮಾಡಕ. ಅಲ್ಲ ಬರೀ ಊಟ ಫಿಕ್ಸ್ ಮಾಡಕ್ ಹೋಗೋಣ ಯಾವುದೋ ಇಲ್ಲ ಹಾ, ಮದುವೆ ಮಾಡಕ್ ಅಲ್ಲಲ್ಲ. ಮತ್ತೆ? ಯಾಕೆ ಹೆದರ್ಕೋತಿ? ನಾ ಅದಿನಲ್ಲ ಏನಾದ್ರು ಒಂದು ಮಾತಿನ ತಗೋ. ಗಂಗ, ನೀನ್ ಯಾರು? ಇಸ್ತ್ರಿ ಎಲ್ಲ ಯಪ್ಪ ಅದು. ಸ್ತ್ರೀ ಹುಡುಗಿ ಅಕ್ಕಿ ಹುಡುಗಿ. ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ. ಏ ಕಳ್ಕೊಂಡೆ ಸ್ವಾಮಿ, ಏನಾಗಿಲ್ಲ ಅಂತ ಹೇಳಿ ಕಣ್ಣು ಹಾಕಕ್ ಹೋಗ್ಬೇಡ. ನಿಮ್ಮಂತ ಕಳ್ಕೊಂಡು ಸ್ವಾಮಿಗಳ ಕಣ್ಣು ಅವ್ರ ಮೇಲೆ ಬಿತ್ತು ಅಂದ್ರ ಅವ್ರು ಬಚಾವ್ ಆಗಂಗಿಲ್ಲ. ಬಚಾವ್ ಆಗೋದು ಭಾರಿ ಕಷ್ಟ ಆಯ್ತಾ. ನಮಸ್ಕಾರ ರೀ ಸ್ವಾಮಿಯವರ. ನನ್ನ ಮಗಳೇ, ನಿನ್ನ ಕಲ್ಯಾಣ. ಏ ಸಾಕು ಮಾಡೋ ನಿನ್ ಕೈ ಚಳಕ ಕಳ್ಕೊಂಡಿಲ್ಲ ಸ್ವಾಮಿ. ಅಲ್ಲ ನಿಮ್ಮಂತ ಸ್ವಾಮಿಗಳು ಮಗಳ ಮಗಳ ಕೈ ಹಚ್ಚಿ ಅದಾಗ ಸುಖ ತಗೊಂತ ಅದೆಲ್ಲ ಹೋಗ್ಲಿ. ಅಲ್ಲ ನಮ್ಮ ಹಿರಿಯರನ್ನ ಅದೇ ಮಾಡ್ತೀನಿ, ಕರಡಿ ಮಾಡ್ತೀನಿ, ಪುಣ್ಯ ಮಾಡ್ತೀನಿ, ಅದು ಏನೇನೋ ಮಾಡ್ತೀನಿ ಅಂತ ಹೇಳಿ ನನ್ನ ಹತ್ರ ದುಡಿಸ್ಕೊಂಡೇ ಇಲ್ಲ. ಏನ್ ಮಾಡ್ತೀನಿ? ಏನ್ ಮಾಡಿ ನೋಡ್ ನನ್ನ ಗಂಧ. ಒಬ್ರು ಒಂದೇ ಸಲ ಹೋಗಿ ವಾಸಿ ಔಷಧ ಗುಳಿಗೆ ಕೊಡದೆ ಇದು 3 ಸಲ ಬಾ ಅಂತ ಹೇಳುದಿಲ್ವೇ? ಹಂಗೆ ನಮ್ಮ ದೋಸ್ತರು ಸನ್ಯಾಸಿಗಳು ಮಂತ್ರವ್ಯಾಧಿಗಳು ಒಂದೇ ಸಲ ಪರಿಣಾಮವಾಗುವಂಗೆ ಮಾಡುವುದಿಲ್ಲ. ಒಂದೇ ಸಲ ಮಾಡಿದ್ರೆ ಅವರಿಗೆ ಪರಿಣಾಮನೂ ಆಗುದಿಲ್ಲ. ಸ್ವಾಮಿಯವರ, ನೀವು ಎಷ್ಟು ಸಲ ಮಾಡಿದ್ರ ಪರಿಹಾರ ಆಗ್ತೈತ್ರಿ? ಅದು ನಿಮ್ಮ ಮಂತ್ರ ತಂತ್ರಗಳು? ನನಗೆ ಕನಿಷ್ಠ 3 ಸಲ ಆದ್ರೂ ಈ ನನ್ನ ಮಂತ್ರದ ದಂಡ ತಿರುಗಿಸಿದ್ರೆ ಇವರಿಗೆ ಜಯವಾಗ್ತದೆ. ಅಲ್ಲ ಸ್ವಾಮಿ, ಅಪ್ಪ ಸಿದ್ಧಾದುರ್ಗಕ್ಕ ಮದ್ವಿ ಮೂಟ ಫಿಕ್ಸ್ ಮಾಡಕ್ ಹೋಗ್ಯಾನ. ಮುಂದೆ ಹೆಂಗ? ಅಪ್ಪ ಸೀತಾದುರ್ಗಕ್ಕೆ ಹೋಗ್ತದೆ, ಚಿತ್ರದುರ್ಗ ಹೋಗಿ ಗದ್ಲ್ಯಾಂಗ್ ಬೀಳುವಂಗ ಒಂದು ತಂತ್ರ ಮಾಡ್ತೇನೆ. ಹೆಂಗ್ ಮಾಡ್ತೀವ ಸ್ವಾಮಿ? ಅದು ಹ್ಯಾಂಗ್ ಮಾಡ್ತೇನಂತ ಇಲ್ಲಿ ಹೇಳುದಿಲ್ಲ. ನನ್ನ ಮುಂದಿನ ಕಂತಿನಲ್ಲಿ ಅಲ್ಲಿ ತನಕ ಒಂದು ಸಣ್ಣ ಬ್ರೇಕ್. ದೇವರೇ, ಏನಾಯ್ತು ನನ್ನ ಈ ಮನೆಯ ನನ್ನ ಕಿರಿಯ ಮಗ ಮಹೇಶ ಅಪವಾದಕ್ಕೆ ಒಳಗಾಗಿ ಮನಬಿಟ್ಟು ಹೋದವನು. ಇದುವರೆಗೂ ಅವನ ಸುಳಿವಿಲ್ಲ. ಪ್ರೀತಿಯ ಮಗಳನ್ನು ಮುದ್ದಿನಿಂದ ಸಾಕಿದ ಗಂಗಾ ನನ್ನ ಮುಖಕ್ಕೆ ಮಸಿ ಬರೆದು ಚೀಟಿ ಬರೆದು ಅದು ಯಾರೊಂದಿಗೂ ಓಡಿ ಹೋದರ. ಇನ್ನು ಹಿರಿಯ ಮಗ ಸೊಸೆಯ ಕುಚ್ಚೋತೆಯ ಮಾತನ್ನು ಕೇಳಿ ಸಹಿಸಲು ಶಕ್ತಿ ಇಲ್ಲದೆ ಹೆಂಡತಿಯ ಗುಲಾಮನಾಗಿದ್ದಾನೆ. ಇನ್ನು ಈ ಜೀವಕ್ಕೆ ಮುಕ್ತಿ ಕಾಣಿಸಬೇಕೆಂದರೆ ಮನಸ್ಸು ಆತ್ಮಹತ್ಯೆಗೆ ಮಹಾ ಪಾಪವೆಂದು ಚಾರುತಗೊಳಿಸುತ್ತದೆ. ಏನು ಮಾಡಲಿ ದೇವಾ? ಮಾಡುವುದೇನಿದೆ? ಈ ಮನೆಗೆ ಮಕ್ಕಳಾದ ಅವರೇ ಮಾರಿ ಬಿಟ್ಟು ಅಂದರೆ ಅವರನ್ನು ಜಪಿಸುತ್ತಾ ಹಾಗೆ ಗೋಡುತ್ತಾಗತ್ತ. ನೋಡಿ ಕಮ್ಮ, ಈ ಜಾಗದಲ್ಲಿ ಸೀರೆಗಳಿವೆ, ಇವುಗಳನ್ನು ತೆಗೆದುಕೊಂಡು ಬೇಗ ಹೋಗಿ ಐರನ್ ಮಾಡಿಸ್ಕೊಂಡು ಬನ್ನಿ. ನಾನು
ಮುದುಕನಾಗಿರಬಹುದು, ಆದರೆ ಬುದ್ಧಿಯಿಂದ, ನ್ಯಾಯದಿಂದ, ಧರ್ಮದಿಂದ ಯಾವತ್ತು ಮುದುಕನಾಗಿಲ್ಲಮ್ಮ, ಮುದುಕನಾಗಲ್ಲ. ಆಗ ನೀನು ಯಾವತ್ತು ಮುದುಕಿಯಾಗುವೆಯೋ ಅಂದು ನೀನು ಬುದ್ಧಿ, ಮಾನ, ಮರ್ಯಾದೆ ಕಳೆದುಕೊಂಡ ಹೆಮ್ಮಾರಿಯಾಗುವೆ. ಜ್ಞಾಪಕವಿರಲಿ, ಜ್ಞಾಪಕವಿರಲಿ. ನಾಲ್ಗೆ ಮೇಲೆ ಸ್ವಲ್ಪ ಕಡಿವಾಣ ಇರಿ. ಯಾಕೆ ಏನಾಯ್ತು? ಆ ಬಗ್ಗೆ ಇನ್ನು ಏನು ಓದಿದೆ? ನೀವು ಬರೋದಿರಲು ಸ್ವಲ್ಪ ತಡ ಆಗಿದೆ. ಆ ಮಾತೆ ಎಷ್ಟು ಹೋಗ್ತಾ ಇತ್ತು. ಸುನೀತಾ, ನೀನಾಡುವ ಮಾತು ನನಗೆ ಅರ್ಥ ಆಗಲಿಲ್ಲ. ಅದೇನಂತ ಬಿಡಿಸಿ ಹೇಳು. ರೀ, ನೋಡಿ, ಬರ್ತಾ ಬರ್ತಾ ನಿಮ್ಮ ತಂದೆಯವರು ವಿಚಿತ್ರವಾಗಿ ನಡ್ತಾ ಇದ್ದಾರೆ. ನನ್ನ ನೋಡಿದ್ರೆ ಸಾಕು ಕೆಟ್ಟ ವರ್ತನೆಯಿಂದ ನೋಡ್ತಾ ಇದ್ದಾರೆ. ಏನೋ ಮಾವ ಅಂದ್ರೆ ತಂದೆಗೆ ಸಮಾನ ಅಂತ ನಾನು ಇಷ್ಟು ದಿವಸ ಹಾಗೆ ಮೌನ ಆಗಿದ್ದೆ. ಶಿವ ಶಿವ, ಇದು ಎಂತ ಅಪವಾದ ನನ್ನದೇ ದೇವ, ಎಂತ ಅಪವಾದ. ಅಪ್ಪಾಜಿ ಮಗಳಂತೆ ತಿಳಿದೆ ಆ ದೃಷ್ಟಿಯಿಂದ ಕಾಮುಕನೇ. ಅದ ಸತ್ಯ ಸತ್ಯದಲ್ಲಿ ಅರಿಯದೆ ಸತಿಯು ಹೇಳಿದ ಮಾತನ್ನೇ ನಿಜವೆಂದು ನಂಬಿ ಈ ಜನ್ಮದ ಮೇಲೆ ಕೈ ಮಾಡಿ ತುಂಬಾ ಸಂತೋಷಪ್ಪ, ತುಂಬಾ ಚಿಕ್ಕವಲ್ಲಿದ್ದಾಗ ನಿನ್ನನ್ನು ಎತ್ತಿಕೊಂಡು ಕೂತಾಡ್ಬೇಕಾದ್ರೆ, ಆರಿನ ಕೈಗಳಿಂದ ನನ್ನ ಕೆಲ್ಲಗೆ ಹೊಡಬೇಕಾದ್ರೆ ತುಂಬಾ ತುಂಬಾ ಸಂತೋಷವಾಗ್ತಪ್ಪ, ತುಂಬಾ ಆದರೆ ಮದನ್, ಇನ್ನು ನೀನು ನಿನ್ನ ಫಲಿತ ಕೈಯಿಂದ ಹೊಡೆದಿರುವ ಏನಿನ ಈ ನನ್ನ ಹೃದಯಕ್ಕೆ ಆಗಿದೆ ಅಪ್ಪ. ಇದೇನ್ರಿ ಇದು? ನನ್ನ ಹರಿಕತೆಯನ್ನು ಕೇಳ್ತಾ ಹಾಗೆ ಮೌನಾಗಿ ನಿಂತ್ಬಿಟ್ರಲ್ಲ. ಅವನನ್ನು ಈ ಮನೆಯಿಂದ ಹೊರ ಹಾಕಿದ್ರ ಅಥವಾ ನಾನು ನನ್ನ ತವರು ಮನೆಗೆ ಹೋಗ್ಯ? ಕಾಮಕನಾದ ಈ ಭಾವನ ಮನೆಯಲ್ಲಿ ನಾನು ಯಾವತ್ತಿರ್ಲಾರೆ. ನೀನು ತವರು ಮನೆ ಹೋಗಬೇಡ ಪ್ರಿಯೆ. ನೀನು ತವರು ಮನೆ ಹೋದರೆ ನನ್ನನ್ನು ನೋಡಿಕೊಳ್ಳುವರು ಯಾರು? ಅಪ್ಪಾಜಿ, ಇನ್ನು ಮುಂದೆ ಈ ಮನೆಯಲ್ಲಿ ಇರಕೂಡದು. ಹೀಗೆ ನಿಂದಲೇ ಈ ಮನೆ ಹೊರಟು ಹೋಗು. ಏನು ನುಡಿಯುತ್ತಿರುವೆ ನೀನು? ನಾನು ನಾನು ನನ್ನ ಮನೆ ಬಿಟ್ಟು ಹೋಗಬೇಕೆ? ಇಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಇದು ಇದು ನನ್ನ ಹಿರಿಯವರ ಮನೆಯಪ್ಪ, ನನ್ನ ಹಿರಿಯವರ ಮನೆ. ನಾನು ಹುಟ್ಟಿ ಬೆಳೆದ ಮನೆಯಪ್ಪ, ನಾನು ಹುಟ್ಟಿ ಬೆಳೆದ ಮನೆ. ನನ್ನ ಮನೆಯಂತೆ, ಇದು ನನ್ನ ಮನೆಯಂತೆ. ಬಿಸ್ನೆಸ್ ಮಾಡಲು ಈ ನನ್ನ ಗಂಡನಿಗೆ ಹಣ ಬೇಕಾದಾಗ ಈ ಮನೆಯನ್ನು ಒತ್ತೆ ಹಾಕಿ ಸಾಲ ತೆಗೆದುಕೊಂಡಿದ್ದು ನೆನಪಿಲ್ವಾ? ಬಿಸ್ನೆಸ್ಸಿನಲ್ಲಿ ನಷ್ಟವಾದಾಗ ನನಗೆ ಬ್ಯಾಂಕಿನ ಸಾಲ ತುಂಬಲು ಆಗಲಿಲ್ಲ. ಮನೆ ಹರಾಜಿಗೆ ಬಂದಾಗ ನನ್ನ ಹೆಂಡತಿಯ ತವರು ಮನೆಯಿಂದ ಸಾಲ ತಂದು ಈ ಮನೆ ತಂದೆ ಹೆಸರಲ್ಲಿ ಬರೆಸಿಕೊಂಡಿದ್ದಾಳೆ. ಇಲ್ಲ, ಮೋಸ 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 ಮಾಡಿ ನನಗೂ ನನ್ನ ಮಹೇಶನಿಗೂ ಆಸರೆಯಾಗಿದ ಈ ಮನೆಯನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡ ನಿಮಗೆ ಆ ದೇವರು ಯಾವತ್ತೂ ಕ್ಷಮಿಸಲಾರಪ್ಪ, ಕ್ಷಮಿಸಲಾರ. ಬರುವೆ, ಎಲ್ಲಿಯಾದರೂ ಇದ್ದು ಜೀವನ ನಡೆಸುವೆ. ಆದರೆ ಮದನ್, ಹೆಂಡತಿಯ ಮಾತನ್ನೇ ನಿಜವೆಂದು ನಂಬಿ ಅವಳ ಕುಣಿಸಿದಂತೆ ಕುಣಿಯುವ ನೀನು ಅವಳಿಂದಲೇ ದುರಂತ ಬದುಕು ಕಾಣುವೆ. ಅವಳಿಂದಲೇ ದುರಂತ ಬದುಕು ಕಾಣುವೆ. ಅವಳಿಂದಲೇ ದುರಂತ ಬದುಕು ಕಾಣುವೆ. ಇದು ಓರ್ವ ಮುದುಕನ ಹೃದಯ ತಡಲಿನಿಂದ ಬಂದ ಸಂತಾಪದ ಮಾತಪ್ಪ. ಇದು ನಿನಗೆ ನೆನಪಿದ್ದರೆ ಸಾಕು ಮದನ್, ನಿನಗೆ ನೆನಪಿದ್ದರೆ ಸಾಕು. ಇದು ನಿನಗೆ ನೆನಪಿದ್ದರೆ ಸಾಕು ಮದನ್.
ವಸಂತಿಯಾಗಲಿಲ್ಲ ಸಂಗಾತಿಯಾದೆವಲ್ಲ ಪ್ರತಿ ಜನ್ಮಕ್ಕೂ ನೀನಾದೆ ನನ್ನ ಬಾಳ ರಥಸಾರಥಿ ನಿಬಲವಿಗೆ ನರದೆ ಎಂದ ಶರಣಾಗತಿ ನನ್ನೋರು ಪ್ರೇಮ ಲೋಕ ರುಜುವಾತು ಬೇರೆ ಬೇಕ ನಾ ಬಂದೆ ಕೇಳಿ ಚಲುವೆ ಹಿಡಿಯಷ್ಟು ಪ್ರೀತಿಗೆ ವಿನಂತಿ ಮಾಡಲಿಲ್ಲ ವದಂತಿಯಾಗಲಿಲ್ಲ ಸಂಗಾತಿಯಾದಿವಲ್ಲ ಪ್ರತಿ ಜನ್ಮಕ್ಕೂ ಶ್ರೀಮಂತನಾದೆ ನಾನು ಶ್ರೀಮಂತ